ಗುಡ್ ಈವ್ನಿಂಗ್ ಎವ್ರಿವನ್. RRB ಗ್ರೂಪ್ ಡಿ ಕಂಪ್ಲೀಟ್ ಮ್ಯಾಥ್ಸ್ ರಿವಿಷನ್ ಡೇ ಟುಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತು ನಾವು ಟೋಟಲ್ 30 ಕ್ವಶನ್ಸ್ ಅನ್ನ ಮಾಡೋಣ. ಈ 30 ಕ್ವಶನ್ಸ್ ಸಮೇತ ಈಸಿಯಾಗಂತೂ ಇಲ್ಲ. ಕ್ಲಿಯರ್, ತುಂಬಾ ಚಂದಾದ ಮುದ್ದಾದ ಅದ್ಭುತವಾದಂತಹ ಪ್ರಶ್ನೆಗಳಿದೆ. ಕೊನೆವರೆಗೂ ನೋಡಿ. ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ಯಾವ ತರ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ? ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಒಂದು ವೇಳೆ ಈ ಕ್ಲಾಸ್ದು ಬೇಕಂದ್ರೆ PDF ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಮೊದಲನೇ ಪ್ರಶ್ನೆ ಈ ತರ ಇದೆ. ಅಮನ್ ಅಂಡ್ ಯೋಗಿತಾ ಟುಗೆದರ್ ಇನ್ವೆಸ್ಟೆಡ್ 52,200 ಇನ್ ಎ ಬಿಸ್ನೆಸ್. ಅಟ್ ದಿ ಎಂಡ್ ಆಫ್ ದಿ ಇಯರ್, ಔಟ್ ಆಫ್ ಟೋಟಲ್ ಪ್ರಾಫಿಟ್ ಆಫ್ 5,800, ಅಮನ್ಸ್ ಶೇರ್ ವಾಸ್ 1,700. ವಾಟ್ ವಾಸ್ ದ ಇನ್ವೆಸ್ಟ್ಮೆಂಟ್ ಆಫ್ ಅಮನ್ ಅಂತ ಕೇಳಿದ್ದಾನೆ. ರೈಟ್, ಅಮನ್ ಮತ್ತು ಯೋಗಿತಾ ಸೇರಿ ಒಂದು ವ್ಯವಹಾರದಲ್ಲಿ 52,200 ರೂಪಾಯಿ ಹೂಡಿಕೆ ಮಾಡಿದ್ರು. ಇಬ್ಬರು ಸೇರಿ ಯಾವುದೋ ಒಂದು ವ್ಯವಹಾರದಲ್ಲಿ ಎಷ್ಟು ಮಾಡ್ತಾರಪ್ಪ? 52,200 ರೂಪಾಯಿ ಹೂಡಿಕೆ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ ಒಟ್ಟು 5,800 ರೂಪಾಯಿ ಲಾಭ ಬರುತ್ತೆ. ಟೋಟಲ್ ಎಂಡ್ ಆಫ್ ದಿ ಇಯರ್ ಎಷ್ಟು ಬರುತ್ತೆ ಲಾಭ? 5,800 ರೂಪಾಯಿ ಲಾಭ ಬರುತ್ತೆ. ಅಮನ್ನ ಪಾಲು ಎಷ್ಟು ಲಾಭದಲ್ಲಿ? 1,700 ರೂಪಾಯಿ. ಹಾಗಾದ್ರೆ ಅಮನ್ನ ಹೂಡಿಕೆ ಎಷ್ಟು ಅಂತ ಕೇಳಿದ್ದಾರೆ. ಕ್ಲಿಯರ್ ನೋಡಿ, ಟೈಮ್ ಇಲ್ಲಿ ಏನಿದೆ? ಕಾನ್ಸ್ಟೆಂಟ್ ಇದೆ, 1 ವರ್ಷ. ಕ್ಲಿಯರ್? ಓಕೆನಾ? ಸೊ ಇದರ ಟೈಮ್ ಕಾನ್ಸ್ಟೆಂಟ್ ಇದ್ದಾಗ ಪ್ರಾಫಿಟ್ನ ರೇಷಿಯೋನೇ ಇನ್ವೆಸ್ಟ್ಮೆಂಟ್ ರೇಷಿಯೋ ಆಗಿರುತ್ತೆ. ಇಷ್ಟು ನಮಗೆ ನೆನ್ಪಿಟ್ಕೋಬೇಕು. ಕ್ಲಿಯರ್? ಸೊ ಟೋಟಲ್ ಪ್ರಾಫಿಟ್ ಎಷ್ಟಪ್ಪ? 5,800 ರೂಪಾಯಿ. ಇದರಲ್ಲಿ ಅಮಂದೆಷ್ಟು? 1,700 ರೂಪಾಯಿ ಎ. ಅಂಡ್ ಯೋಗಿತದೆಷ್ಟು ಉಳಿದಿರೋದು? ಎಷ್ಟು? 4,100. 20 ಆಯಿತು. ಸೊ ಪ್ರಾಫಿಟ್ ರೇಷಿಯೋ ಎಷ್ಟು? 17:41 ಬಂತು. ಟೋಟಲ್ ಎಷ್ಟಾಯಿತು? ಪ್ರಾಫಿಟ್ 58 ಆಯಿತು. ಸೊ ಟೈಮ್ ಕಾನ್ಸ್ಟೆಂಟ್ ಇದ್ರೆ ಪ್ರಾಫಿಟ್ನ ರೇಷಿಯೋನ ಏನಾಗುತ್ತೆ? ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಟೋಟಲ್ ಎಷ್ಟಪ್ಪ? 58. ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಟೋಟಲ್ ಎಷ್ಟು? 52,200 ರೂಪಾಯಿ ಟೋಟಲ್ ಕೊಟ್ಟಿದ್ದಾರೆ ಅಲ್ವಾ? ನಮ್ಗೆ ಯಾರ್ದು ಬೇಕು? ಅಮನ್ ಬೇಕು, 17 ಅಲ್ಲಿದೆ. 2 ಜೀರೋಸ್ನ ಬಿಟ್ಬಿಡಿ. 8 ಟೇಬಲ್ ಅಲ್ಲಿ 2 ಯಾವಾಗ ಬರುತ್ತೆ? 8 4 32 ಅಂಡ್ 8 9 72. 4 ಮಾಡಿದ್ರೆ 58 ಇಂಟು 4 ಮಾಡಿದ್ರೆ 232 ಬರುತ್ತೆ. ಅದು ನಿಯರ್ ಆಯಿತು. ನೆಕ್ಸ್ಟ್ ನಾವೇನು ಮಾಡಬೇಕು? ಹಾಗಾದ್ರೆ 58 ಇಂಟು 9 ಮಾಡಿದ್ರೆ 9 8 72 2 ಆಯಿತು. 7 ಕ್ಯಾರಿ, 9 5 45 ಪ್ಲಸ್ 7 52 ಆಯಿತು. ಎಸ್, ಆನ್ಸರ್ ಬಂತು. ಎಷ್ಟು? 58 9 2 ಜೀರೋಸ್ ಆಮೇಲೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಇದೇ ಥರ ನಮ್ಗೆ ಅಮನ್ ಬೇಕಲ್ವಾ? 17 ಇಂಟು 9 ಮಾಡಿದ್ರೆ 153. 2 ಜೀರೋಸ್ ಮಾಡಿದ್ರೆ ಮುಗೀತು. ಸೊ ಅಮನ್ದೇ ಕೇಳಿದರೆ. ಸೊ ಆನ್ಸರ್ ಎಷ್ಟು? 15,300. ಸ್ಟಾರ್ಟಿಂಗ್ 2-3 ಕ್ವಶನ್ಸ್ ಮಾತ್ರ ಈಸಿ ಇದೆ. ಆಮೇಲೆ ತುಂಬ ಪ್ರಶ್ನೆಗಳು, ಒಳ್ಳೊಳ್ಳೆ ಪ್ರಶ್ನೆಗಳು ಇದ್ದಾವೆ. ಓಕೆನಾ? ಸೊ ನೋಡಿ, ಈ ಥರ ಇನ್ವೆಸ್ಟ್ಮೆಂಟು ಪ್ರಾಫಿಟ್ ಅದು ಅದೇ ರೇಷಿಯೋ ಆಗಿರುತ್ತೆ, ಇನ್ವೆಸ್ಟ್ಮೆಂಟ್ ಅದೇ ರೇಷಿಯೋ ಆಗಿರುತ್ತೆ. ಯಾವಾಗ? ಟೈಮು ಕಾನ್ಸ್ಟೆಂಟ್ ಆಗಿದ್ದರೆ. ಇದು ನೆನ್ಪಿಟ್ಕೋಬೇಕು. ಕ್ಲಿಯರ್? ಓಕೆ. ನೆಕ್ಸ್ಟ್ ಕ್ವಶನ್. ಒಂದು ವೇಳೆ ಇಲ್ಲಿ ನೋಡಿ, ಯೋಗಿತದ್ ಕೇಳಿದರೆ 41 ಮಾಡಬೇಕಿತ್ತು, ಅಷ್ಟೇ ಸಿಂಪಲ್. ಒಂದು ಡಿಫರೆನ್ಸ್ ಕೇಳಿದರೆ 41 17 ಹೋದ್ರೆ ಡಿಫರೆನ್ಸ್ ಅಷ್ಟು. ಕ್ಲಿಯರ್? ಇಷ್ಟೇ. ನೆಕ್ಸ್ಟ್ ನೋಡಿ, ಎರಡನೇ ಪ್ರಶ್ನೆ. ಆಕಾಶ್, ಸುಮನ್ ಅಂಡ್ ರಾಜ್ ಇನ್ವೆಸ್ಟ್ 1,720, 1,690 and 1,240 respectively to start a business. If the profit at the end of the year is 1,440, then what is the share of Raj in the profit ಅಂತ ಕೇಳಿದ್ದಾರೆ. ಓಕೆನಾ? ಆಕಾಶ್, ಸುಮನ್ ಮತ್ತು ರಾಜ್ ಕ್ರಮವಾಗಿ 1,720, 1,690 ಮತ್ತು 1,240 ಹೂಡಿಕೆ ಮಾಡಿ ಒಂದು ವ್ಯವಹಾರವನ್ನು ಆರಂಭಿಸ್ತಾರೆ. ಯಾವುದೋ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಇಷ್ಟಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಓಕೆನಾ? ವರ್ಷದ ಕೊನೆಯಲ್ಲಿ ಒಟ್ಟು ಲಾಭ ಎಷ್ಟು ಸಿಗುತ್ತೆ? 1,440 ರೂಪಾಯಿ ಸಿಗುತ್ತೆ. ಹಾಗಾದ್ರೆ ರಾಜ್ನ ಲಾಭದ ಪಾಲು ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಅಲ್ಲಿ ನೋಡಿ, ಪ್ರಾಫಿಟ್ ಕೊಟ್ಟು ಇನ್ವೆಸ್ಟ್ಮೆಂಟ್ ಕೇಳಿದ್ರು. ಇಲ್ಲಿ ಇನ್ವೆಸ್ಟ್ಮೆಂಟ್ ಕೊಟ್ಟು ಏನು ಕೇಳಿದ್ದಾರೆ? ಪ್ರಾಫಿಟ್ನ ಕೇಳಿದ್ದಾರೆ. ಸಿಂಪಲ್. ಓಕೆನಾ? ಇಲ್ಲಿ ನಮಗೆ ಟೈಮ್ ಏನು ಕೊಟ್ಟಿಲ್ಲ. ಸೊ ಟೈಮ್ ಏನು ಕೊಟ್ಟಿಲ್ಲ ಅಂದರೆ ಟೈಮ್ ಒಂದು ಕಾನ್ಸ್ಟೆಂಟ್ ಇದೆ ಅಂತ, 1 ವರ್ಷ ಕಾನ್ಸ್ಟೆಂಟ್ ಆಗಿದೆ ಅಂತ ಅರ್ಥ. ಕ್ಲಿಯರ್? ನೋಡಿ, ಹಾಗಾದ್ರೆ ಇನ್ವೆಸ್ಟ್ಮೆಂಟು ಎಷ್ಟು ಮಾಡಿದ್ದಾರೆ? ಆಕಾಶ್ ಅನ್ನೋರು 1,720. ಕ್ಲಿಯರ್? ನೆಕ್ಸ್ಟು ಸುಮನ್ ಅನ್ನೋರು 1,690. ಇನ್ನೊಬ್ರು ಯಾರು? ರಾಜ್ 1,240 ಅಲ್ವಾ? 000. ಕ್ಲಿಯರ್? ಸೊ ಟೋಟಲ್ ಪ್ರಾಫಿಟ್ ಎಷ್ಟು? 1,440. ಪ್ರಾಫಿಟ್ ಟೋಟಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಇನ್ವೆಸ್ಟ್ಮೆಂಟ್ ಏನು ಮಾಡಬೇಕು? ಟೋಟಲ್ ಅಲ್ಲೇ ತಗೋಬೇಕು. ಇಷ್ಟು ಬೇಸಿಕ್. ಓಕೆನಾ? 4 + 9 13 ಆಯಿತು. 13 + 2 15 ಆಯಿತು. 1 ಕ್ಯಾರಿ. ಕ್ಲಿಯರ್? 12 + 1 13 ಆಯಿತು. 13 ಆಯಿತು. 13 + 16 29 ಆಯಿತು. 29 + 17 ಎಷ್ಟಾಯಿತು? 46 ಆಯಿತು. 465 ಅಲ್ವಾ? ಟೋಟಲ್ ಇಷ್ಟ ಆಯಿತು. ಸೊ ಟೋಟಲ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಏನು? ಟೋಟಲ್ ಇನ್ವೆಸ್ಟ್ಮೆಂಟ್, ಐ ಮೀನ್ ರೇಷಿಯೋ ಅಲ್ವಾ?
ಸೊ ಹಾಗಾದರೆ ಟೋಟಲ್ ಎಷ್ಟಿತ್ತು 465. 465ನ ವ್ಯಾಲ್ಯೂ 1440. ನಮ್ಗೆ ಯಾರ್ದು ಬೇಕು? ರಾಜದ್ ಬೇಕು. ರಾಜದ್ ಎಷ್ಟು? 124. ಕ್ಲಿಯರ್? ಓಕೆನಾ? 5 ಟೇಬಲಲ್ಲಿ ಹೊಡಿಯೋಣ ಇದು. ಓಕೆನಾ? ಸೊ 5 9 ಜಾ 45. ಇನ್ನೆಷ್ಟು ಉಳಿತು? 1 ಉಳಿತು. 15 ಆಯಿತು. ಕ್ಲಿಯರ್? ನೆಕ್ಸ್ಟ್ ಇದು 5 2 ಜಾ 10. ಇನ್ನೇನು ಉಳಿತು? 44 ಉಳಿತು. 5 8 ಜಾ 40. ಇನ್ನು 40 ಉಳಿತು. 5 8 ಜಾ ಓಕೆ. ನೆಕ್ಸ್ಟ್ 93 124. ಇಲ್ಲೇ ನೋಡಿ 31 3 ಜಾ 31 4 ಜಾ. ಕ್ಲಿಯರ್? 3 1 ಜಾ 3 9 ಜಾ 27. ಇನ್ನೆಷ್ಟು ಉಳಿತು? 1 ಉಳಿತು. 18 ಆಯಿತು. 3 6 ಜಾ. ಕ್ಲಿಯರ್? ಓಕೆನಾ? ಸೊ ಇದು ಈ ಕಡೆ ಹೋದರೆ 96 ಇಂಟು 4. 96 ಇಂಟು 4 ಎಷ್ಟು? 6 4 ಜಾ 24. ಲಾಸ್ಟಲ್ಲಿ 4 ಬರಬೇಕು. ಒಂದೇ ಆಪ್ಷನ್ ಇರೋದು. ಮುಗೀತು. ಕ್ಲಿಯರ್? ಇದನ್ನು ನೀವು ಸಿಂಗಲ್ ಲೈನಲ್ಲಿ ಬರೀಬೇಕಂದ್ರೆ 465ನ ವ್ಯಾಲ್ಯೂ 1440. ನಮಗೇನು ಬೇಕು? ರಾಜುದು ಎಷ್ಟು? 124. ಈ ಥರನೂ ಬರಿಬೋದು. ಈ ಥರನೇ ಆ್ಯಕ್ಚುಲಿ ಬೇಗ ಫಾಸ್ಟಾಗಿ ಆಗುತ್ತೆ. ಕ್ಲಿಯರ್? ಸೊ ನಿಮಗೆ ಈಸಿ, ನೀವು ಎಲ್ಲರೂ ಈ ಮೆಥಡ್ ಕಲ್ತಿದ್ದೀರಲ್ವ, ಸೊ ಹಾಗಾಗಿ ಇದನ್ನ ಬೇಡ, ಎಕ್ಸಾಮ್ ಮೆಥಡನ್ನು. ಕ್ಲಿಯರ್? ನೋಡಿ 5 9 ಜಾ 45. 15 ಉಳಿತು. 3 ಜಾ 5 2 ಜಾ ಎಷ್ಟು? 44 ಉಳಿತು. 5 8 ಜಾ ಅಂಡ್ 8 ಜಾ 31 3 ಜಾ 31 4 ಜಾ 9 ಜಾ 6 ಜಾ. ಈ ಥರ ಸ್ಪೀಡಾಗಿ ಮಾಡಬೇಕು, ಇನ್ನೂ ಸ್ಪೀಡಾಗಿ ಮಾಡಬೇಕು. ಕ್ಲಿಯರ್? ಮಾಡ್ತೀರಾ? ಓಕೆನಾ? ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್. ಕಂಪನಿ ಅರ್ನ್ಸ್ ಎ ಪ್ರಾಫಿಟ್ ದಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಕಂಪನೀಸ್ 3 ಪಾರ್ಟ್ನರ್ಸ್ ಇನ್ ದ ರೇಷಿಯೋ 7:13:9. ಇಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಸ್ಮಾಲೆಸ್ಟ್ ಅಂಡ್ ದ ಲಾರ್ಜೆಸ್ಟ್ ಶೇರ್ಸ್ ಈಸ್ 58,326, ದ ಟೋಟಲ್ ಪ್ರಾಫಿಟ್ ಆಫ್ ದ ಕಂಪನೀಸ್ ಅಂತ ಕೇಳಿದ್ದಾರೆ. ಕ್ಲಿಯರ್? ಒಂದು ಕಂಪನಿಯ ಲಾಭವನ್ನು ಅದರ 3 ಪಾಲುದಾರರ ನಡುವೆ 7:13:9 ಅನುಪಾತದಲ್ಲಿ ಹಂಚಲಾಗಿದೆ. ಪ್ರಾಫಿಟ್ನ ಓಕೆನಾ? ಅತಿ ಕಡಿಮೆ ಪಾಲು ಮತ್ತು ಅತಿ ಹೆಚ್ಚಿನ ಪಾಲುವಿನ ನಡುವಿನ ವ್ಯತ್ಯಾಸ 58,326 ಆಗಿದ್ದರೆ ಕಂಪನಿಯ ಒಟ್ಟು ಲಾಭ ಅಂತ ಎಷ್ಟು ಅಂತ ಕೇಳಿದರೆ, ಇಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಇಲ್ಲ, ಟೈಮ್ ಇಲ್ಲ, ಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ನ ರೇಷಿಯೋ ಕೊಟ್ಟಿದ್ದಾರೆ. ಸೊ ಬಿಗ್ಗೆಸ್ಟ್ ಮತ್ತು ಸ್ಮಾಲೆಸ್ಟ್ದು, ಲಾರ್ಜೆಸ್ಟ್ ಮತ್ತು ಸ್ಮಾಲೆಸ್ಟ್ದು ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ನಾವು ಟೋಟಲ್ ಏನು ಫೈಂಡ್ ಔಟ್ ಮಾಡಬೇಕು? ಟೋಟಲ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಐ ಮೀನ್ ಟೋಟಲ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಕ್ವಶನ್. ಓಕೆನಾ? ಅವ್ರು ಏನು ಕೇಳಿದ್ರು ನೋಡಪ್ಪ, 7:13:9 ಅನುಪಾತದಲ್ಲಿ ಹಂಚ್ತಾರೆ. ಓಕೆನಾ? ಸೊ ಏನು ಮತ್ತೆ ನೆಕ್ಸ್ಟು ಅತಿ ಕಡಿಮೆ ಪಾಲು ಮತ್ತು ಅತಿ ಹೆಚ್ಚಿನ ಪಾಲಿನ ನಡುವಿನ, ಅತಿ ಕಡಿಮೆ ಅತಿ ಹೆಚ್ಚೆಷ್ಟು ಇವೆ ಅಲ್ವಾ? ಸೊ ಎಷ್ಟು ಡಿಫ್ರೆನ್ಸ್? 6. ನಡುವಿನ ವ್ಯತ್ಯಾಸ ಎಷ್ಟಂತೆ? 58,326 ಅಂತೆ. ನಾವೇನು ಫೈಂಡ್ ಔಟ್ ಮಾಡಬೇಕು? ಕಂಪನಿಯ ಒಟ್ಟು ಲಾಭ. ಟೋಟಲ್ ಎಷ್ಟಾಯಿತು? 20 29 ಆಯಿತು. 29 ಆಯಿತು ಟೋಟಲ್ ಕಂಪನಿದು ಅಲ್ವಾ? ಸೊ ಮಾಡಂತ ತಗೊಳ್ಳಿ. 6 29 ಹೋಗಲ್ಲ, ಸೊ ಡೈರೆಕ್ಟಾಗಿ ನಾವು ಮಾಡಬೇಕಾಗುತ್ತೆ. ರೈಟ್. 6 9 ಜಾ 54 ಆಯಿತು. ಇನ್ನು 43 ಉಳಿತು. 6 7 ಜಾ 42 ಆಯಿತು. ಇನ್ನು 1 ಉಳಿತು. 12 ಮೀನ್ಸ್ 2 ಜಾ ಅಂಡ್ 1 ಜಾ. ಕ್ಲಿಯರ್? ಇಲ್ಲಿ 9 7 2 1 ಮಾಡಬೇಕು. ಬಟ್ ಇಲ್ಲಿ ಯೂನಿಟ್ ಡಿಜಿಟ್ ಚೇಂಜ್ ಇದೆ. 9 1 ಎಷ್ಟು? ಲಾಸ್ಟಲ್ಲಿ 9 ಬರಬೇಕು. ಒಂದೇ ಆಪ್ಷನ್. ಮುಗೀತು. ಪೂರ್ತಿ ಮಾಡೋ ಅವಶ್ಯಕತೆ. ಕ್ಲಿಯರ್? ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. 2/5 ಆಫ್ ಎ ಕಂಟೈನರ್ ಈಸ್ ಫಿಲ್ಡ್ ವಿತ್ ಬ್ಲೂ ಲಿಕ್ವಿಡ್. 1/3 ಆಫ್ ದ ರಿಮೈನಿಂಗ್ ಕಂಟೈನರ್ ಈಸ್ ಫಿಲ್ಡ್ ವಿತ್ ಬ್ಲಾಕ್ ಲಿಕ್ವಿಡ್. 5/6 of the still remaining container is filled with yellow liquid and the remaining 4.2 liters of white color. Find the total capacity of the container ಅಂತ ಇದೆ. ಓಕೆನಾ? ಒಂದು ಪಾತ್ರೆಯ 2/5 ಭಾಗವು ನೀಲಿ ದ್ರವದಿಂದ ತುಂಬಿದೆ. ಒಂದು ಪಾತ್ರೆ ಇದೆ ಈ ಥರ, ಓಕೆನಾ? ಅನ್ಕೊಳ್ಳಿ. ಕ್ಲಿಯರ್? ಒಂದು ಪಾತ್ರೆ ಇದೆ, 2/5 ತುಂಬಿದೆ. ಯಾವುದು? ಬ್ಲೂ ಲಿಕ್ವಿಡ್. ಮತ್ತೆ 1/3 ಬ್ಲಾಕ್ ಲಿಕ್ವಿಡ್. ಓಕೆನಾ? 1/3 ಬ್ಲಾಕ್ ಲಿಕ್ವಿಡ್. 2/5 1/3. ನೆಕ್ಸ್ಟ್ ಏನಪ್ಪ? 5/6 ಅವ್ರು ನೋಡಿ. ನಂತರ ಉಳಿದ ಭಾಗದ ಅಂದರೆ ಇದು ತುಂಬಿರುತ್ತಲ್ಲ, ತುಂಬಿದ್ದು ಉಳಿದಿದ್ದೇನಿರುತ್ತೆ ಅದರಲ್ಲಿ 5/6 ಭಾಗವನ್ನು ಹಳದಿ ದ್ರವದಿಂದ ತುಂಬಲಾಗುತ್ತದೆ. ಉಳಿದ 4 ಲೀಟರ್, ಇನ್ನು ಇದೆಲ್ಲ ಆದಮೇಲೆ ಇನ್ನು ಉಳಿದ 4 ಲೀಟರ್ ಭಾಗವು ಬಿಳಿ ಬಣ್ಣದ ದ್ರವ ಆಗಿರುತ್ತೆ. ಕ್ಲಿಯರ್? ಪಾತ್ರೆ ಒಟ್ಟು ಸಾಮರ್ಥ್ಯವನ್ನು ಕಂಡಿರಿ ಅಂತ ಹೇಳಿದರೆ ಇಷ್ಟೆಲ್ಲ ಮಾಡಿದ್ದಾರೆ. ಓಕೆನಾ? ಸೊ ನೋಡಿ, ನೀವು ಗಮನಿಸಿದ್ರೆ, ನಾವು ಕರೆಕ್ಟಾಗಿ ಗಮನಿಸಿದ್ರೆ 3 ಬ್ಲೂ ಲಿಕ್ವಿಡ್, ಬ್ಲ್ಯಾಕ್ ಲಿಕ್ವಿಡ್ ಅಂಡ್ ಯೆಲ್ಲೋ ಲಿಕ್ವಿಡ್ ಫಿಲ್ ಮಾಡಿರೋದು ಕೊಟ್ಟಿದ್ದಾರೆ. ಓಕೆನಾ? ಸೊ ವೈಟ್ ಲಿಕ್ವಿಡ್ ಏನು ಕೊಟ್ಟಿದ್ದಾರೆ? ರಿಮೈನಿಂಗ್ ಕೊಟ್ಟಿದ್ದಾರೆ. ಕ್ಲಿಯರ್? ಹಾಗಾದ್ರೆ ನೀವು 1
ಎಲ್ಲಾನು ಫುಲ್ ಮಾಡ್ಕೊಳಕ್ ನಾವು ತಗೊಳಕ್ ಆಗಲ್ಲ, ಅದನ್ನೇ ನಾವು ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು, ರಿಮೈನಿಂಗ್ನ ತಗೊಂಡ್ರೆ ರಿಮೈನಿಂಗ್ ಇಸ್ ಈಕ್ವಲ್ ಟು ರಿಮೈನಿಂಗ್ ಆಗುತ್ತೆ. ಟೋಟಲ್ ಮಲ್ಟಿಪ್ಲೈ ಮಾಡಿದ್ರೆ ಆಗ ನಮ್ಗೆ ಏನು ಬರುತ್ತೆ, ಆ ಟೋಟಲ್ ಕೆಪಾಸಿಟಿ ಬರುತ್ತೆ, ಅಂದ್ರೆ ಫಿಲ್ ಮಾಡೋದು ಬರುತ್ತೆ ಅಲ್ವಾ. ಸೊ ನಾವು ಏನು ಮಾಡ್ಬೇಕೀಗ, ಫಿಲ್ ಮಾಡೋದು ಬಿಟ್ಟು ಇನ್ ರಿಮೈನಿಂಗ್ ಏನಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್ ಆಯಿತು ಅಂತ ಅನ್ಕೊಳ್ತೀನಿ, ಓಕೆನಾ. ಓಕೆ, 2/5 ಫಿಲ್ ಮಾಡಿದ್ದಾರೆ ಅಂದರೆ ಇನ್ನೆಷ್ಟು ಉಳಿದಿದೆ, 3/5 ಉಳಿದಿದೆ ಇಂಟು ನೆಕ್ಸ್ಟ್ 1/3 ಫಿಲ್ ಮಾಡಿದ್ದಾರೆ ಅಂದರೆ ಇನ್ನೆಷ್ಟು ಉಳಿದಿದೆ, 2/3 ರಿಮೈನಿಂಗ್ ಇದೆ. ನೆಕ್ಸ್ಟ್ 5/6 ಫಿಲ್ ಮಾಡಿದ್ದಾರೆ ಅಂದರೆ ಇನ್ನೇನು ಉಳಿದಿದೆ, 1/6 ಉಳಿದಿದೆ. ಅಂದರೆ 6ರಲ್ಲಿ 5 ಭಾಗ ಫಿಲ್ ಮಾಡಿದ್ದಾರೆ, ಇನ್ನೆಷ್ಟು ಭಾಗ ಫಿಲ್ ಮಾಡಬೇಕಿತ್ತು, 1 ಅಲ್ವಾ. ನೆಕ್ಸ್ಟ್ 4.2 ಲೀಟರ್ಸ್ ರಿಮೈನಿಂಗ್ ಇದೆ. ದಿಸ್ ಇಸ್ ಈಕ್ವಲ್ ಟು ಇದೂ ಫಿಲ್ ಮಾಡಬೇಕು, ಇನ್ನೆಷ್ಟು ಇಲ್ಲಿದೆ, ಇಷ್ಟು ಖಾಲಿ ಇದೆ, ರೈಟ್. ಸೊ ಇಷ್ಟು ಮಾಡಿದ್ರೆ ಮುಗಿತು, ಇದೋಯ್ತು ಇದೋಯ್ತು. ಸೊ 4.2 ಇಂಟು 15 ಮಾಡಿದ್ರೆ 15 2 33, 15 4 60 + 3 63 ಆಯಿತು. ಪಾಯಿಂಟ್ ಮಾಡಿದ್ರೆ 63 ಆಯಿತು, ಮುಗಿತು ಆನ್ಸರ್. ಬೇಸಿಕ್ ಕ್ವಶನ್ಸ್ ಓಕೆನಾ. ಅವ್ರು ಫಿಲ್ ಮಾಡಿದ್ದಾರೆ, ನಾವೇನು ಮಾಡಬೇಕು, ಟಿ ಕೊಟ್ಟಿದ್ದಾರೆ ಅಲ್ವಾ. ಇನ್ನು ಖಾಲಿ ಇರೋ ಜಾಗದಲ್ಲಿ 4.2 ಲೀಟರ್ಸ್ ವೈಟ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ಖಾಲಿಗೆ ತಗೊಂಡು ಹೋಗ್ಬಿಡೋಣ ಅಷ್ಟೇ, ಓಕೆನಾ. ನೆಕ್ಸ್ಟ್ ನೋಡಿ, ಈ 50 ಲೀಟರ್ಸ್ ಆಫ್ ದ ಮಿಕ್ಸರ್ ಆಫ್ ಮಿಲ್ಕ್ ಅಂಡ್ ವಾಟರ್ ಕಂಟೆಂಟ್ಸ್ 12% ಆಫ್ ವಾಟರ್. ಹೌ ಮಚ್ ವಾಟರ್ ಶುಡ್ ಬಿ ಆಡೆಡ್ ಟು ಮೇಕ್ ದ ವಾಟರ್ 20% ಆಫ್ ನ್ಯೂ ಮಿಕ್ಸರ್ ಅಂತ ಕೇಳಿದ್ದಾರೆ. 50 ಲೀಟರ್ ಹಾಲು ಮತ್ತು ನೀರಿನ ಮಿಶ್ರಣದಲ್ಲಿ 12% ನೀರು ಇದ್ದರೆ ಟೋಟಲ್ 50% ಇದೆ, ಸರ್ 50 ಲೀಟರ್ ಇದೆ. ಇದರಲ್ಲಿ ಮಿಲ್ಕು ಮತ್ತು ವಾಟರ್ ಇದೆ, ಓಕೆನಾ. ಇದರಲ್ಲಿ ವಾಟರ್ 12%, ಮಿಲ್ಕ್ ಎಷ್ಟು ಪರ್ಸೆಂಟು, 38%, ಓಕೆನಾ. ಸೊ ಹಾಗಾದರೆ 12% 50ಗೆ ಎಷ್ಟಾಗುತ್ತೆ, 12 × 5 60 ಆಯಿತು, 1 0 ತೆಗೆದ್ಬಿಟ್ರೆ 6 ಆಯಿತು. ಅಂದರೆ 12 × 50 600 ಆಗುತ್ತೆ ಅಲ್ವೇನಪ್ಪ. ಸೊ ಪರ್ಸೆಂಟೇಜ್ ಅಂದರೆ 6 ಆಯಿತು. ಕ್ಲಿಯರ್, ಇದೆಷ್ಟಾಯಿತು, 44 ಆಯಿತು. ನೆಕ್ಸ್ಟ್ ಅವ್ರು ಏನು ಕೇಳಿದ್ದಾರೆ, ಹೊಸ ಮಿಶ್ರಣದಲ್ಲಿ ನೀರಿನ ಪ್ರಮಾಣ 20% ಆಗಲು ಎಷ್ಟು ಲೀಟರ್ ನೀರನ್ನು ಹಾಕಬೇಕು ಅಂತ ಹೇಳಿದ್ದಾರೆ, ಓಕೆನಾ. ಈಗ ಇದು ಹೊಸ ಮಿಕ್ಸ್ಚರ್ ಫಾರ್ಮ್ ಆಗುತ್ತೆ, ಅದರಲ್ಲಿ ವಾಟರ್ ಏನಾಗಬೇಕು, 20% ಆಗಬೇಕಂತ. ಕ್ಲಿಯರ್, ಓಕೆ ಸರ್. ಇಲ್ಲಿ ನಿಮಗೆ ನೋಡಿ 20% ಅಲ್ವಾ, 20% ಅಂದರೆ ಏನಪ್ಪ, 1/5. ಒಂದು 4 ಐತೆ, ಒಂದು 5 ಐತೆ. ಕ್ಲಿಯರ್. ಸೊ ನೋಡಿ ಟೋಟಲ್ 100% ಅಂದರೆ 100% 200 ರೂಪಾಯಿ ಆಯ್ತು ಅನ್ಕೊಳ್ಳಿ. ಒಂದು 4 ಐತೆ, ಒಂದು 5 ಐತೆ ಅಂದರೆ ಎಷ್ಟಾಗುತ್ತೆ, 5ನ ವ್ಯಾಲ್ಯೂ 200 ಅಂದರೆ, 5ನ ವ್ಯಾಲ್ಯೂ 200 ಅಂದರೆ 4ನ ವ್ಯಾಲ್ಯೂ ಎಷ್ಟಾಯಿತು, 160 ಆಯಿತು. ಇನ್ನೆಷ್ಟು ಉಳಿತು, ಇದು 1ನ ವ್ಯಾಲ್ಯೂ 40 ಆಯಿತು. ಅಂದರೆ ಇದು 4 ಟೈಮ್ಸ್ ಆಯಿತು ಅಲ್ವಾ, 4 ಟೈಮ್ಸ್ ಆಯಿತು. ಹಾಗಾದ್ರೆ ನಾವು ಇದನ್ನು ನಾವು ಏನು ಮಾಡಬೇಕು, 4 ಟೈಮ್ಸ್ ಮಾಡಬೇಕು. ಸೊ 4 ಟೈಮ್ಸ್ ಅಂದರೆ ಇದು /4 ಮಾಡಿದ್ರೆ ಎಷ್ಟಾಯಿತು, 40 ಬಂತು. ಇಲ್ಲಿ /4 ಮಾಡಿದ್ರೆ ಎಷ್ಟು ಬಂತು, 11 ಬಂತು. ಸೊ ಹಾಗಾದರೆ 6 ಇರೋದು 11 ಆಗುತ್ತೆ, ಏನಕ್ಕೆ, 20%ಗೆ. ಹಂಗಾದ್ರೆ ಎಷ್ಟು ಆ್ಯಡ್ ಮಾಡಬೇಕು, 5 ಲೀಟ್ರ್ ಆ್ಯಡ್ ಮಾಡಬೇಕು. ಕ್ಲಿಯರಾ, ಓಕೆನಾ, ಕ್ಲಿಯರ್. ಸೊ ಅವಾಗ ಏನಾಗುತ್ತೆ ಅಂದರೆ ಇದು 11 ಆಯಿತು, ಇದು 44 ಆಯಿತು, ಟೋಟಲ್ ಎಷ್ಟಾಯಿತು, 55 ಆಯಿತು. ಏನಪ್ಪ, 55ಕ್ಕೆ 11 ಲೀಟ್ರು ಎಷ್ಟು ಪರ್ಸೆಂಟೇಜು, 20% ಆಗುತ್ತೆ, ಈ ಥರ, ಓಕೆನಾ. ಇದೆಲ್ಲ ಬಿಡಿ. ಸೊ ಇದು ನಿಮ್ಗೆ ಗೊತ್ತಾಯ್ತಲ್ವ, ಬೇಸಿಕ್ಕು. 4:1 ಅಂದರೆ 25% ಅಂತ ಅರ್ಥ. ಆ 20% ನಾವು ಏನು ಮಾಡಿದ್ವಿ, 25%ನ ತಗೊಂಡು ಹೋಗ್ಬಿಟ್ಟಿದ್ವಿ, ಅಂದರೆ 4:1ಗೆ ತಗೊಂಡು ಹೋಗಿದ್ವಿ. ಇದು 4, ಇದು 1. ಸೊ 44/4 ಎಷ್ಟು, 11 ಆಗುತ್ತೆ. 6 ಲೀಟರ್ಸ್ಗೆ ಎಷ್ಟು ಆ್ಯಡ್ ಮಾಡಿದ್ರೆ 11 ಆಗುತ್ತೆ, 5 ಲೀಟರ್ಸ್ ಆ್ಯಡ್ ಮಾಡಿದ್ರೆ 11 ಆಗುತ್ತೆ. ಕ್ಲಿಯರ್, ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ, ಓಕೆನಾ. ನೆಕ್ಸ್ಟ್ ನೋಡಿ, ಸಖತ್ತಾಗಿದೆ ಈ ಕ್ವಶನ್ಸ್ ಅಂತ ಈಗಲಿಂದ, ಓಕೆನಾ. ಎ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 77 days. ಬಿ ಈಸ್ 75% ಲೆಸ್ ದ್ಯಾನ್ ಎಫಿಷಿಯೆಂಟ್ ದ್ಯಾನ್ ಎ. ಸಿ ಈಸ್ 40% ಮೋರ್ ಎಫಿಷಿಯೆಂಟ್ ದ್ಯಾನ್ ಬಿ. ಇಫ್ ಬಿ ಆ್ಯಂಡ್ ಸಿ ವರ್ಕ್ ಟುಗೆದರ್ ಫಾರ್ 30 days, ಎ ಅಲೋನ್ ವಿಲ್ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್ ಇನ್ ಅಂತ ಕೇಳಿದ್ದಾರೆ. ಎ ಒಂದು ಕೆಲಸವನ್ನು 77 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎ ದಿನದಲ್ಲಿ ಪೂರ್ಣಗೊಳಿಸಬಹುದು 77 ದಿನಗಳಲ್ಲಿ. ಬಿ ಎಗಿಂತ 75% ಕಡಿಮೆ ದಕ್ಷಕನಾಗಿದ್ದಾನೆ, ಓಕೆನಾ. ಬಿಗಿಂತ 40% ಹೆಚ್ಚು ದಕ್ಷಕನಾಗಿದ್ದಾನೆ. ಸಿ ಬಿಗಿಂತ 40% ಹೆಚ್ಚು ದಕ್ಷಕನಾಗಿದ್ದಾನೆ, ಓಕೆ. ಬಿ ಮತ್ತು ಸಿ ಸೇರಿ 30 ದಿನ ಕೆಲಸ ಮಾಡಿದರೆ ಉಳಿದ ಕೆಲಸವನ್ನು ಎ ಒಬ್ಬನೇ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅಂತ ಹೇಳಿದ್ದಾರೆ, ಓಕೆನಾ. ಓಕೆ. ಸೊ ಇಲ್ಲಿ ನೋಡಿ ನಮ್ಗೆ ಏನು ಎದು ಬಿದು ಸಿದು ಗೊತ್ತಿಲ್ಲ, ಬಟ್ ಇಲ್ಲಿ ಇಂಟು ಕೊಟ್ಟಿದ್ದಾರೆ, ಏನು ಪರ್ಸೆಂಟ್ ಇತ್ತು, ಓಕೆನಾ. ಸೊ ಬಿ ಈ 75% ಲೆಸ್ ದ್ಯಾನ್ ಲೆಸ್ ಎಫಿಷಿಯೆಂಟ್ ದ್ಯಾನ್ ಎ ಅಂದರೆ ಎ 100 ಅಂದರೆ ಬಿ ಎಷ್ಟಾಗ್ತಾನಪ್ಪ, ಆಗ್ತಾನೆ 75 ಆಗ್ತಾನೆ, ಅಂದರೆ 25 ಆಗ್ತಾನೆ, 75 ಕಮ್ಮಿ ಅಂದರೆ. ನೆಕ್ಸ್ಟು ಈಸ್ 40% ಮೋರ್ ಎಫಿಷಿಯೆಂಟ್
ದ್ಯಾನ್ ಬಿ ಅಂತ ಕೇಳಿದ್ದಾರೆ. ಓಕೆನಾ? ಸಿ ಅನ್ನೋರು ಏನಿದ್ದಾರೆ 40% ಹೆಚ್ಚು ದಕ್ಷಕನಾಗಿದ್ದಾನೆ ಬಿಗಿಂತ. ಸೊ ಹಂಗಾದ್ರೆ ಇದು 100 ಆದರೆ ಏನಾಗುತ್ತೆ 140 ಆಗುತ್ತೆ. ಓಕೆ, ಕ್ಲಿಯರ್? ಓಕೆ ಸರ್. ಈಗ ಹಂಗಾದ್ರೆ ಏನು ಮಾಡ್ಬೋದು ನಾವು? ಓಕೆನಾ? ಏನು ಮಾಡ್ಬೋದು ಅಂದರೆ ಇದನ್ನು 100 ತಗೊಳ್ಳಿ, ಇದನ್ನು 25 ತಗೊಳ್ಳಿ. ಕ್ಲಿಯರ್? ಓಕೆನಾ? ನಾನೇನು ಮಾಡ್ತೀನಿ, ಇಲ್ಲಿ 0 ಹೊಡಿ, 2 0 ಬೇಡ, 1 0 ಹೊಡಿತೀನಿ, 1 0 ಹೊಡಿತೀನಿ, 0 ಹೊಡಿತೀನಿ. ಕ್ಲಿಯರ್? ನೆಕ್ಸ್ಟು 25 1 ಜಾ 25 1 ಜಾ 25 4 ಜಾ, ಸರಿ 10 ಉಳಿದಿದೆ. ಓಕೆನಾ? ನೆಕ್ಸ್ಟು 2 2 ಜಾ 2 5 ಜಾ 2 7 ಜಾ 10 2 ಎಷ್ಟಾಯಿತು? ಇದು 20 ಆಯಿತು, ಇದು 5 ಆಯಿತು, ಆ್ಯಂಡ್ ಇದು 7 ಆಯಿತು. ಕ್ಲಿಯರಾ? ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಹೇಳ್ಕೊಡ್ತೀನಿ. ರೇಷಿಯೋದು ಬೇಕಂದರೆ ಇನ್ನೂ ಈಸಿಯಾಗಿ ಬರುತ್ತೆ. ಹೆಂಗೆ ಅಂದರೆ ಕಾಮನ್ ಆಗಿ ಮಾಡ್ಬೇಕಂದ್ರೆ ಹಿಂಗೆ ಮಾಡಬೇಕು. ಒಂದು ವೇಳೆ ರೇಷಿಯೋ ತೊಗೊಂಡಿದ್ದು ಅಂದ್ಕೊಳ್ಳಿ, 75% ಕಮ್ಮಿ ಅಂದರೆ ಸೊ ಇನ್ನೆಷ್ಟು 25% ಅಂದರೆ ಇದು 4 ಆದರೆ ಇದೆಷ್ಟಾಗುತ್ತೆ 1 ಆಗುತ್ತೆ. ನೆಕ್ಸ್ಟು 40% ಜಾಸ್ತಿ ಅಂದರೆ ಇದು 1.4 ಆಗುತ್ತೆ. ಕ್ಲಿಯರ್? ಸೊ ಎಲ್ಲನೂ ಇಂಟು 5 ಮಾಡಿದ್ರೆ ಇದು 20 ಆಯಿತು, ಇದು 5 ಆಯಿತು, ಇದೇನಾಯಿತು 7 ಆಯಿತು. ಸಿಂಪಲ್ ಆಗಿ ಒಂದೇ ಲೈನಲ್ಲಿ ನಿಮ್ಗೆ ಆನ್ಸರ್ ಸಿಗ್ಬಿಡುತ್ತೆ. ನೆಕ್ಸ್ಟ್ ನೋಡಿ, ಎ 77 ದಿನ ಕೆಲಸ ಮಾಡ್ತಾನೆ ಅಂದರೆ 20 × 77 ಮೈನಸ್ ಬಿ ಪ್ಲಸ್ 30 ದಿನ ಕೆಲಸ ಮಾಡ್ತಾರೆ. ಬಿ ಪ್ಲಸ್ ಎಷ್ಟು 12 ಆಯಿತು, 12 × 30 ಡೇಸ್. ಇದರಲ್ಲಿ ಇನ್ನು ಉಳಿದಿರೋದು ಯಾರು ಮಾಡಬೇಕು ಕೆಲಸ? ಏನೇ ಮಾಡಬೇಕು, ಇಷ್ಟೇ ಅಲ್ವಾ? ಎ ಎಷ್ಟು ದಿನ ಕೆಲಸ ಮಾಡ್ತಾನೆ, ಬಿ ಎಷ್ಟು ದಿನ ಕೆಲಸ ಮಾಡ್ತಾರೆ. ಓಕೆನಾ? ಇನ್ನು ಉಳಿದಿರೋದು ಯಾರು ಮಾಡಬೇಕು? ಏನೇ ಮಾಡಬೇಕು. ಕ್ಲಿಯರ್? ನೆಕ್ಸ್ಟು ಪೂರ್ಣಗೊಳಿಸಬಹುದು ಇದು. ಓಕೆನಾ? ನೆಕ್ಸ್ಟು ನಾವು 10 ಕಾಮನ್ ಆಗಿ ತೆಗೆದ್ರೆ 2 × 77 ಆಯಿತು, ಮೈನಸ್ 12 × 3 ಆಯಿತು. 10 ಕಾಮನ್ ತೆಗೆದಿದ್ವಿ, ನೆನ್ಪಿಟ್ಕೋಬೇಕು. ಕ್ಲಿಯರ್? 1 ಜಾ ಕ್ಲಿಯರ್? ನೆಕ್ಸ್ಟ್ ನೋಡಿ, ಇದೆಷ್ಟಾಯಿತು? 154 ಆಯಿತು, ಇದು 36 ಆಯಿತು. 154 36 ಹೋದರೆ 118/2. ಸೊ ಟೋಟಲ್ ಎಷ್ಟಾಯಿತು? 59 ಆಯಿತು. ಆನ್ಸರ್ ಮುಗೀತು. ಕ್ಲಿಯರ್? ಇದು ಒಂದು ಮೆಥಡ್. 4 to 5 ಮೆಥಡ್ಸಲ್ಲಿ ಮಾಡ್ಬೋದು ಈ ಒಂದು ಸೊಲ್ಯೂಷನ್. ಓಕೆನಾ? ನೋಡಿ, ಇನ್ನೂ ಡೈರೆಕ್ಟಾಗಿ ಮಾಡ್ಬೋದು. ಯಾವ ಥರ ಅಂದರೆ ಎ 20 ದಿನದಲ್ಲಿ ಮಾಡ್ತಾನೆ, ಓಕೆ ಓಕೆನಾ? ಎ 20 ದಿನದಲ್ಲಿ ಮಾಡ್ತಾನೆ. ಸೊ ಬಿ ಎಷ್ಟು ದಿನದಲ್ಲಿ ಮಾಡ್ತಾರೆ? ಬಿ ಪ್ಲಸ್ ಸಿ ಎಷ್ಟು? 12 × 30. ಎ ಎಷ್ಟು? 20 × 77. ಓಕೆನಾ? 1 ಹೋಯ್ತು, 1 ಹೋಯ್ತು, 2 1 ಜಾ 2 6 ಜಾ 18/77. ಬಿ ಪ್ಲಸ್ ಸಿ ಅನ್ನೋರು 77ರಲ್ಲಿ 18 ಕೆಲಸ ಮಾಡ್ತಾರೆ, ಇನ್ನು ಹೋಗ್ಬಿಡ್ತಾರೆ. ಇನ್ನು ಉಳಿದಿರೋದೆಷ್ಟು? 59. ಯಾರು ಮಾಡಬೇಕು? ಎ ಮಾಡಬೇಕು. ಮುಗೀತಾ? ಒಂದೇ ಲೈನಲ್ಲಿ ಆನ್ಸರ್ ಬರುತ್ತೆ. ಕ್ಲಿಯರ್? ನಾವು ಹೆಂಗೆ ಬೇಕಾದ್ರೂ ಸೊಲ್ಯೂಷನ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ನೋಡಿ, ರಾಬರ್ಟ್, ಕ್ರಿಶ್ ಅಂಡ್ ಜೆರೆಮಿ ಕ್ಯಾನ್ ಫಿನಿಶ್ ಎ ಸರ್ಟನ್ ಪೀಸ್ ಆಫ್ ವರ್ಕ್ ಇನ್ 16, 48, 32 days respectively. All 3 of them started the work together. Robert left the work after 2 days and Krish left just 4 days before the work was completed. Find the total number of days taken for the work to be completed ಅಂತ ಕೇಳಿದ್ದಾರೆ. ರಾಬರ್ಟ್, ಕ್ರಿಸ್ ಮತ್ತು ಜೆರೆಮಿ ಕ್ರಮವಾಗಿ ಒಂದು ಕೆಲಸವನ್ನು 16, 48, 32 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಸೊ LCM ಎಷ್ಟಾಯಿತು? 96 ಆಯಿತು. ಆಯಿತು. ನೆಕ್ಸ್ಟು, ಮೂವರು ಒಟ್ಟಿಗೆ ಕೆಲಸ ಪ್ರಾರಂಭಿಸುತ್ತಾರೆ. 3 ಜನ ಒಟ್ಟಿಗೆ ಕೆಲಸ ಪ್ರಾರಂಭಿಸ್ತಾರೆ. ಸೊ ಎಫಿಷಿಯನ್ಸಿ ಎಷ್ಟಾಯ್ತಪ್ಪ? 11 ಆಯಿತು ಅಲ್ವಾ? 11. ರಾಬರ್ಟ್ 2 ದಿನಗಳ ನಂತರ ಕೆಲಸ ಬಿಡುತ್ತಾನೆ. ರಾಬರ್ಟ್ 2 ದಿನಗಳ ನಂತರ ಕೆಲಸ ಬಿಡ್ತಾನೆ ಅಂದರೆ 2 ದಿನವರೆಗೂ ಒಟ್ಟಿಗೆ ಮಾಡಿರ್ತಾರೆ. ಎಷ್ಟು? 22 ಕೆಲಸ ಮಾಡಿರ್ತಾರೆ. ಕ್ಲಿಯರ್? ಸೊ 22 ಹೋದರೆ ಎಷ್ಟು? ಇನ್ನು 74 ಕೆಲಸ ಉಳಿದಿದೆ. ಕ್ಲಿಯರ್? ನೆಕ್ಸ್ಟ್, ಕ್ರಿಸ್ ಕೆಲಸದ ಪೂರ್ಣಗೊಳ್ಳುವುದಕ್ಕೆ 4 ದಿನ ಮೊದಲೇ ಕೆಲಸ ಬಿಡುತ್ತಾರೆ. ಈ ಕ್ರಿಸ್ತನ್ ಅವರು ಇನ್ನು ಕೆಲಸ ಕಂಪ್ಲೀಟ್ ಆಗೋ ಮುಂಚೆ 4 ದಿನ ಮುಂಚೆನೆ ಬಿಡ್ತಾರೆ. ಅಂದರೆ 4 × ಎಷ್ಟು ಕ್ರಿಸ್ತು? 2 8. ಇನ್ನು ಬಿಟ್ಟಿಲ್ಲ, ಕೆಲಸ ಮಾಡೋ ಮುಂಚೆ ಬಿಡ್ತಾರೆ. ಸೊ ಯಾವಾಗಲೂ ಸಮೇತ ಬಿಫೋರ್ ದ ವರ್ಕ್ ಕಂಪ್ಲೀಟೆಡ್ ಅಂದರೆ ಏನು ಮಾಡಬೇಕು? ಅಡಿಷನ್ ಮಾಡಬೇಕು. ಕ್ಲಿಯರ್? ಸೊ ಎಷ್ಟಾಯಿತು? 82 ಆಯಿತು. ಇನ್ನು 82 ಆಯಿತು. ಸೊ ನೆಕ್ಸ್ಟ್ ಏನು? ಕೆಲಸ ಪೂರ್ಣಗೊಳ್ಳಲು ಒಟ್ಟು ಎಷ್ಟು ದಿನಗಳು ಬೇಕಾಗಿತ್ತು ಅಂತ ಕೇಳಿದರೆ. ಓಕೆನಾ? ಸೊ ಇವ್ರು ಹೋಗ್ಬಿಟ್ಟಿದ್ದಾರೆ, ಇವ್ರು ಇನ್ನೂ ಹೋಗಿಲ್ಲ, 4 ದಿನ ಮುಂಚೆ ಹೋಗ್ತಾರೆ. ಆ 4 ದಿನ ಮುಂಚೆ ನಾವು ಏನು ಮಾಡಿದ್ವಿ? ಅಡಿಷನ್ ಮಾಡ್ಕೊಂಡಿದ್ವಿ. ಕ್ಲಿಯರ್?
ಸೊ ಹಾಗಾದರೆ ಇನ್ನು ಉಳಿದಿರೋದು ಯಾವುದು? ಕ್ರಿಶ್ ಮತ್ತು ಜೆರೆಮಿ. 2 + 5 ಎಷ್ಟಾಯಿತು? 2 + 3 ಎಷ್ಟಾಯಿತು? 5 ಆಯಿತು. ಟೋಟಲ್ ಎಷ್ಟಾಯಿತು? 16.4 ಆಯಿತು. ಪ್ಲಸ್ ಈ ರೋಬೋಟ್ ಅನ್ನೋರು 2 ದಿನಗಳ ಮುಂಚೆ ಹೋಗ್ಬಿಟ್ಟಿದ್ದಾರಲ್ಲ, ಆ 2 ದಿನ ಆ್ಯಡ್ ಮಾಡಿದ್ರೆ ಟೋಟಲ್ ಎಷ್ಟು ದಿನ ತಗೊಳ್ತಾರೆ? 18.4 ತಗೊಳ್ತಾರೆ. ಕ್ಲಿಯರಾ? ಓಕೆನಾ? ಟೋಟಲ್ ಎಷ್ಟು ದಿನ ಆಗುತ್ತೆ? ಅವ್ರು 2 ದಿನ, ಓಕೆನಾ? ಈ 3 ದಿನ ನಾವು ಆಚೆ ಹೋಗೋಕ್ಕೆ ಬಿಟ್ಟಿಲ್ಲ, ನಾವು ಅಡಿಷನ್ ಮಾಡಿದ್ವಿ. ಸೊ ಪ್ಲಸ್ ಅವ್ರು 2ದು ಇವ್ರದ್ದು ಇಷ್ಟು ಬಂದಿತ್ತು. ಟೋಟಲ್ ಎಷ್ಟಾಯಿತು? 18.4 ಆಯಿತು. ಓಕೆನಾ? ನೆಕ್ಸ್ಟ್ ನೋಡಿ, 2 pipes can fill a tank in 10 and 12 minutes respectively, and a waste pipe can empty 6 gallons per minute. Okay, all the 3 pipes working together can fill the tank in 30 minutes. Find the capacity of the tank ಅಂತ ಕೇಳಿದ್ದಾರೆ. 2 ಪೈಪ್ಗಳು ಒಂದು ಟ್ಯಾಂಕ್ ಅನ್ನು ಕ್ರಮವಾಗಿ 10 ನಿಮಿಷ ಮತ್ತು 12 ನಿಮಿಷಗಳಲ್ಲಿ ತುಂಬುತ್ತವೆ. ಓಕೆನಾ? ಒಂದು ಹೊರ ಹಾಕುವ ಪೈಪ್ ಪ್ರತಿ ನಿಮಿಷಕ್ಕೆ 6 ಗ್ಯಾಲನ್ ನೀರನ್ನು ಹೊರ ಹಾಕುತ್ತದೆ. 3 ಪೈಪ್ಗಳ ಒಟ್ಟಿಗೆ ಕಾರ್ಯನಿರ್ವಹಿಸಿದಾಗ ಟ್ಯಾಂಕ್ 30 ನಿಮಿಷಗಳಲ್ಲಿ ತುಂಬುತ್ತದೆ. ಟ್ಯಾಂಕ್ನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ 3 ಜನ ಒಟ್ಟಿಗೆ ಮಾಡಿದಾಗ ಎಷ್ಟು ನಿಮಿಷದಲ್ಲಿ ಫಿಲ್ ಆಗುತ್ತೆ? 30. ಅಂದರೆ ಇದೇನು? ಇದು ಎ ಆ್ಯಂಡ್ ಇದು ಬಿ. ಇದೇನಿದು? ಎ ಪ್ಲಸ್ ಬಿ ಮೈನಸ್ ಸಿ. ಯಾಕೆ ಮೈನಸ್ ಸಿ ಅಂದರೆ ಮೂರನೇದು ಪೈಪ್ ಏನು ಮಾಡ್ತಾ ಇರುತ್ತೆ? ಖಾಲಿ ಮಾಡ್ತಾ ಇರುತ್ತೆ. ಎಲ್ಸಿಎಂ ಎಷ್ಟು? 60. ಇದು 6 ಆಯಿತು, ಇದು 5 ಆಯಿತು, ಇದು 2 ಆಯಿತು. ಕ್ಲಿಯರ್? 6 5 ಎಷ್ಟು? ಇದು 11 ಆಯಿತು ಎ ಪ್ಲಸ್ ಬಿ. ಇಲ್ಲಿ 2 ಬರಬೇಕಂದ್ರೆ ಸಿ ಎಷ್ಟಾಯಿತು? 9 ಆಯಿತು. ಏನಪ್ಪ? ಸಿ ಎಷ್ಟಾಯಿತು? 9 ಆಯಿತು. ಸಿ ಎಷ್ಟಾಯಿತು? 9 ಆಯಿತು. ಸೊ ಎ ಪ್ಲಸ್ ಬಿ ಮೈನಸ್ ಸಿ ಮಾಡಿದ್ರೆ ನಮ್ಗೆ ಎಷ್ಟಾಯಿತು? 9 ಆಯಿತು. 11 ತುಂಬ್ತಾ ಇತ್ತು, 2 ಖಾಲಿ ಮಾಡ್ತೈತೆ. 11 ತುಂಬ್ತಾ ಇದೆ, 2 ಖಾಲಿ ಮಾಡ್ತೈತೆ. 11 ತುಂಬ್ತಾ ಇದೆ, 2 ಖಾಲಿ ಮಾಡ್ತಾ ಇದೆ. ಅಂದರೆ ಇನ್ನೆಷ್ಟು ತುಂಬ್ತೈತೆ? ಈಗ 9 ತುಂಬ್ತೈತೆ ನಮ್ಮ ಪ್ರಕಾರ. ಈಸ್ ಈಕ್ವಲ್ ಟು ಇಂಟು 1 ಮಿನಿಟಾ? ಎಷ್ಟು ಕೊಟ್ಟಿದ್ದಾರೆ? 6 ಗ್ಯಾಲನ್ಸ್ ಪರ್ ಮಿನಿಟ್. ಓಕೆ, 6 ಗ್ಯಾಲನ್ಸ್ ಪರ್ ಮಿನಿಟ್ ಇಂಟು 6 ಮಾಡಿದ್ರೆ 3 3 ಜಾ 3 1 ಜಾ 3 20 ಇಂಟು 2 ಎಷ್ಟಾಯ್ತಪ್ಪ? 40 ಗ್ಯಾಲನ್ಸ್ ಆಯಿತು. ಎಷ್ಟಾಯಿತು? 40 ಗ್ಯಾಲನ್ಸ್ ಆಯಿತು. ಕ್ಲಿಯರ್? ಓಕೆನಾ? ಆ್ಯಕ್ಚುಲಿ ಇದು ಒರಿಜಿನಲ್ ಆಗಿ ನಾವು 1/, ತಗೊತೀವಲ್ಲ, ಅದು ಆ್ಯಕ್ಚುಲಿ ಒರಿಜಿನಲ್ ಏನಾಗುತ್ತೆ ಅಂದ್ರೆ 9/60 ಆಗುತ್ತೆ. ಕ್ಲಿಯರ್? ಓಕೆನಾ? 3 2 ಜಾ 3 3 ಜಾ ರೈಟ್. 3 1 ಜಾ 3 20 ಜಾ ಈ ಥರ ಆಗುತ್ತೆ. ಬಟ್ ನಾವು ರಿವರ್ಸ್ ತಗೊತಿದ್ವಲ್ಲ, ನಾವು ಎಲ್ ಸಿ ಎಮ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ 60/9 ಇಂಟು 1 ಮಿನಿಟ್ ಆಗುತ್ತೆ. ಸೊ 1 ಗ್ಯಾಲನ್ ಪರ್ ಮಿನಿಟ್ ಆಗುತ್ತೆ. ಅವ್ರು ಕೊಟ್ಟಿರೋದೇನು? 6 ಗ್ಯಾಲನ್ಸ್ ಪರ್ ಮಿನಿಟ್. ಕ್ಲಿಯರ್? ನೆಕ್ಸ್ಟ್, 2 taps function simultaneously to fill a tank in 24 hours. The second tap fills the tank 14 hours slower than the first tap. How many hours will it take by the second tap to fill the tank alone ಅಂತ ಕೇಳಿದ್ದಾರೆ. 2 ಕೊಳವೆಗಳು ಒಟ್ಟಿಗೆ ಕಾರ್ಯನಿರ್ವಹಿಸಿದರೆ ಒಂದು ಟ್ಯಾಂಕ್ ಅನ್ನು 24 ಗಂಟೆಗಳಲ್ಲಿ ತುಂಬುತ್ತದೆ. ಓಕೆನಾ? ಎರಡನೇ ಕೊಳವೆ ಮೊದಲ ಕೊಳವೆಗಿಂತ 14 ಗಂಟೆಗಳು ಹೆಚ್ಚು ತೆಗೆದುಕೊಳ್ಳುತ್ತದೆ. ಎ ಎಕ್ಸ್ ತಗೊಂಡ್ರೆ ಬಿ ಎಷ್ಟು ತಗೊಳುತ್ತೆ? ಎಕ್ಸ್ ಪ್ಲಸ್ 14 ತಗೊಳುತ್ತೆ. ಓಕೆನಾ? ಕ್ಲಿಯರ್? ನೆಕ್ಸ್ಟ್, ಎರಡನೇ ಕೊಳವೆಗೆ ಒಬ್ಬಂಟಿಯಾಗಿ ಟ್ಯಾಂಕ್ ತುಂಬಲು ಎಷ್ಟು ಗಂಟೆಗಳು ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ ನೋಡಿ, ಎಕ್ಸ್ ಪ್ಲಸ್ 14 2 ಆಯಿತು, ಎ ಪ್ಲಸ್ ಬಿ. ಇದಕ್ಕೆ ನಾವು ಎಲ್ ಸಿ ಎಮ್ ಮಾಡಬೇಕು ಅಲ್ವಾ? ಇದಕ್ಕೆ ನಾವು ಎಲ್ ಸಿ ಎಮ್ ಮಾಡಬೇಕು. ಕ್ಲಿಯರ್? ಸೊ ಎಲ್ ಸಿ ಎಮ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ? ಸೊ ಹಾಗಾಗಿ ನಾವು ಬೇಸಿಕ್ ಗೊತ್ತಿದ್ರೆ ಮಾತ್ರ ಈ ಒಂದು ಪ್ರಾಬ್ಲಮ್ ಮಾಡೋಕ್ಕೆ ಸಾಧ್ಯ. ಏನು ಬೇಸಿಕ್ ಅಂದರೆ, ನಾವು ಈಗ ಎಲ್ ಸಿ ಎಮ್ ತೊಗೊತೀವಲ್ಲ, ಎಲ್ ಸಿ ಎಮ್ ಯಾವ ಥರ ತೊಗೊತೀವಿ? ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಎ 6 ನಿಮಿಷಕ್ಕೆ, ಬಿ 12 ನಿಮಿಷಕ್ಕೆ, ಸಿ 20 ನಿಮಿಷಕ್ಕೆ ತುಂಬ್ತಾ ಇದೆ ಅಂದ್ಕೊಳ್ಳಿ. ನಾವು ಎಲ್ ಸಿ ಎಮ್ ತೊಗೊತೀವಿ ಡೈರೆಕ್ಟಾಗಿ 60. ಆ್ಯಕ್ಚುಲಿ ಒರಿಜಿನಲ್ ಯಾವ ಥರ ಅಂದರೆ 1/6 ಪ್ಲಸ್ 1/12 ಪ್ಲಸ್ 1/, ಕ್ಲಿಯರಾ? ಓಕೆನಾ? ಸೊ ನೋಡಿ, ಆಗ ಏನಾಗುತ್ತೆ? 60 ಆಗುತ್ತೆ, ಇದು ಮೇಲ್ಗಡೆ 10 ಆಗುತ್ತೆ, ಇದು ಮೇಲ್ಗಡೆ 5 ಆಗುತ್ತೆ, ಇದು ಮೇಲ್ಗಡೆ 3 ಆಗುತ್ತೆ. ಟೋಟಲ್ ಎಷ್ಟಾಯಿತು? 18/60. ಈ ಥರ ಇದು ಒರಿಜಿನಲ್. ಮೇಲ್ಗಡೆ ಹೋದರೆ ಇದು 16/18 ಆಗುತ್ತೆ. ಆ ಕಡೆ ಹೋದರೆ ಸೊ ಅದನ್ನು ನಾವು ಡೈರೆಕ್ಟಾಗಿ ಮಾಡ್ತಾ ಇದ್ವಿ. ಕ್ಲಿಯರ್? ನಾವು ಈಗ ಎಕ್ಸ್ ಕೊಟ್ಟಿದ್ದಾರಲ್ವಾ, ಸೊ ಹಾಗಾಗಿ ನಾವು ಬೇಸಿಕ್ಗೆ ಮಾಡಬೇಕಾಗುತ್ತೆ. ಕ್ಲಿಯರ್? ಸೊ ಏನೋ ಒಂದು 1/x, ಇನ್ನೊಂದು ಏನಪ್ಪ 1/x ಪ್ಲಸ್ 14 ಇಸ್ ಈಕ್ವಲ್ ಟು ಎಷ್ಟು ಗಂಟೆಗೆ ತುಂಬುತ್ತೆ? 24 ಗಂಟೆಗೆ ತುಂಬುತ್ತೆ. ಕ್ಲಿಯರ್? ನೀವು ಒಂದು ವೇಳೆ 1/x ಮೈನಸ್ 14 ಪ್ಲಸ್ 1/x ಮಾಡ್ಬೋದು. ಕ್ಲಿಯರ್ ಇದೆಯಾ? ಮತ್ತೆ ಹೇಳ್ತೀನಿ, ಒಂದು ನಾವು ಜಾಸ್ತಿ ತೊಗೊಂಡಿದ್ದೀವಿ, ಒಂದು ಕಾಮನ್ ಆಗಿ ತೊಗೊಂಡಿದ್ದೀವಿ. ಇಲ್ಲ ನೀವು ಒಂದು ಜಾಸ್ತಿ ತೊಗೊಳ್ಳಿ, ಒಂದು ಮೈನಸ್ ತೊಗೊಂಡ್ರು ಸರ್ ಬರುತ್ತೆ, ತೊಂದರೆ ಇಲ್ಲ. ಕ್ಲಿಯರ್? ಸೊ ಈಗ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಎಷ್ಟಾಯಿತು?
ಇದು ಎಕ್ಸ್ ಪ್ಲಸ್ 14 ಆಯಿತು, ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 14, ಸರಿ 24 ಮೀನ್ಸ್ 1/24, ಸರಿ ಓಕೆನಾ, ಈಕ್ವಲ್ ಟು 1/24. ಕ್ಲಿಯರ್? ಓಕೆ. ನೆಕ್ಸ್ಟ್ ಏನಾಯಿತು, 2x ಪ್ಲಸ್ 14 ಈಸ್ ಈಕ್ವಲ್ ಟು, ಡೈರೆಕ್ಟಾಗಿ ಮಾಡೋಣ, ಇಲ್ಲಿ 1 ಇದೆ ಏನು ಬರಲ್ಲ, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಆಯಿತು, ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಡಿವೈಡ್ ಬೈ 24 ಇದಲ್ವಾ, 24 ಈ ಕಡೆ ಬಂದ್ಬಿಡುತ್ತೆ. ಹಾಂ, ಸೊ 24 ಇಂಟು 2 ಏನಾಯಿತು, 48x ಆಯಿತು, ಪ್ಲಸ್ 24 ಇಂಟು 14, 24 ಇಂಟು 10 ಎಷ್ಟಾಯಿತು, 240 ಆಯಿತು, 24 ಇಂಟು 4 ಎಷ್ಟಾಯಿತು, 96 ಆಯಿತು, 240 ಪ್ಲಸ್ 96 ಎಷ್ಟಾಯಿತು, 336 ಆಯಿತು, ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 14x. ಓಕೆನಾ? ಓಕೆನಾ? ಓಕೆ. ಸರ್ ಇದು ಮೈನಸ್ ಮಾಡ್ಕೊಳ್ಳೋಣ, ಒಂದು ಪ್ಲಸ್ ಮಾಡ್ಕೊಳ್ಳೋಣ, ಒಂದು ಮೈನಸ್ ಮಾಡ್ಕೊಳ್ಳೋಣ. ಸೊ ಆಗೇನಾಗುತ್ತೆ, ಎಲ್ಲನೂ ಮೈನಸ್ ಆಗುತ್ತೆ, ರೈಟ್, ಎಲ್ಲನೂ ಮೈನಸ್ ಆಗುತ್ತೆ, ಸರಿ ಓಕೆನಾ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಇದನ್ನ ಈ ಕಡೆ ತಗೊಂಡ್ರೆ, ಇದನ್ನ ಈ ಕಡೆ ತಗೊಂಡ್ರೆ, ಎಕ್ಸ್ ಸ್ಕ್ವೇರ್ ಮೈನಸ್ 48x ಮೈನಸ್ 14x ಎಷ್ಟಾಯಿತು, ಮೈನಸ್ 62x ಪ್ಲಸ್ 336 ಆಗುತ್ತೆ, ಸಾರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಆಗುತ್ತೆ, ನಾವು ಪ್ಲಸ್ ತಗೋಬೇಕಿತ್ತು. ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಇದೇ ಥರ ಮಾಡಿ 1/x ಆ್ಯಂಡ್ ಎಕ್ಸ್ ಮೈನಸ್ 14, ಓಕೆನಾ. ಸೊ ಯಾಕೆಂದರೆ ನಾನು ಆಪ್ಷನ್ಸ್ ನೋಡ್ತಾ ಇದ್ದೀನಿ ಫ್ಯಾಕ್ಟರೈಸೇಷನ್ ಮಾಡೋಕ್ಕೆ, ಕ್ಲಿಯರ್. ಸೊ ಇಷ್ಟ ಆಯಿತು, ಮಲ್ಟಿಪಲ್ ಮಾಡಿದ್ರೆ 336 ಬೇಕು, ಅಡಿಷನ್ ಮಾಡಿದ್ರೆ 62 ಬರಬೇಕು, ಕ್ಲಿಯರ್. ಒಂದು ನಾವು 28 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ, ಇನ್ನೆಷ್ಟು ಉಳಿದಿದೆ, 34 ಉಳಿದಿದೆ. ಸೊ 28 ಇಂಟು 34 ಆಗಲ್ಲ, ನಮ್ಗೆ 336 ಬರಬೇಕು. ನೆಕ್ಸ್ಟ್ 42 ಇದೆ, ಇನ್ನೆಷ್ಟು ಉಳಿದಿದೆ 20, ಸೊ 40 ಇಂಟು 2 ಇದು ಆಗಲ್ಲ. ನೆಕ್ಸ್ಟ್ 56 ಇದೆ, 56 ಇನ್ನೆಷ್ಟು ಬರಬೇಕು 6, ಸೊ 56 ಇಂಟು 6 ಎಷ್ಟು, 36, 3 ಕ್ಯಾರಿ 336 ಆಯಿತು. ಸೊ ಆನ್ಸರ್ ಏನು 50, ಕ್ಲಿಯರ್. ಸೊ ಹಿಂಗೆ ಮಾಡಬೇಕಿತ್ತು, ಓಕೆನಾ. ಸೊ ಸ್ವಲ್ಪ ಇಲ್ಲಿ ಮೈನಸ್ಸೇ ತಗೋಬೇಕಿತ್ತು, ಅವ್ರು ಸ್ಲೋನ್ ಅಂತ ಕೊಟ್ಟಿದ್ದಾರಲ್ವ, ಸಾರಿ, ಕ್ಲಿಯರ್, ಹಂಗೆ ಮಾಡಿ, ತೊಂದರೆ ಇಲ್ಲ, ಓಕೆನಾ. ತೊಂದರೆ ಇಲ್ಲ, ಓಕೆನಾ. ಸಾರಿ, ಎಕ್ಸ್ ಮೈನಸ್ 14 1/x ಪ್ಲಸ್ ಎಕ್ಸ್ ಮೈನಸ್, ಕ್ಲಿಯರ್ ಇದೆ ಈಗ, ಓಕೆನಾ. ನಮ್ಮ ಹುಡುಗರು ಮಾಡ್ತಾರೆ, ಓಕೆನಾ. ನೆಕ್ಸ್ಟ್ ನೋಡಿ, ಎ ಕಾರ್ ಸ್ಪೀಡ್ ಡಿಕ್ರೀಸಸ್ ಬೈ 20% ಎವ್ರಿ ಅವರ್ ಇಫ್ ಇಟ್ ಕವರ್ಸ್ ಎ ಸರ್ಟೆನ್ ಡಿಸ್ಟೆನ್ಸ್ ಇನ್ 4 hours, ಹೌ ಮಚ್ ಟೈಮ್ ವುಡ್ ಇಟ್ ಟೇಕ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್ ಅಟ್ ಇಟ್ಸ್ ಒರಿಜಿನಲ್ ಸ್ಪೀಡ್ ಅಂತ ಇದೆ. ಒಂದು ಕಾರಿನ ವೇಗವು ಪ್ರತಿ ಗಂಟೆಗೆ 20% ಕಡಿಮೆ ಆಗುತ್ತದೆ. ಈ ರೀತಿಯಾಗಿ ಅದು ಒಂದು ನಿರ್ದಿಷ್ಟ ದೂರವನ್ನು 4 ಗಂಟೆಯಲ್ಲಿ ಕ್ರಮಿಸಿದರೆ ಅದೇ ದೂರವನ್ನು ಅದರ ಆರಂಭಿಕ ವೇಗದಲ್ಲಿ ಕ್ರಮಿಸಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, 100 ಇದೆ ಅನ್ಕೊಳ್ಳಿಯಪ್ಪ, 20% ಕಡಿಮೆ ಆಗ್ತಿದೆ, ಎಷ್ಟಾಯಿತು 80 ಆಯಿತು. 1 ಅವರು 2 ಅವರು, ಥರ್ಡ್ ಅವರು ಇದಕ್ಕೆ 20% ಅಂದರೆ 16 ಕಮ್ಮಿ ಅಂದರೆ 64 ಆಯಿತು, ಇದು ಥರ್ಡ್ ಅವರು. ನೆಕ್ಸ್ಟ್ ಫೋರ್ತ್ ಅವರು 64 20% ಅಂದರೆ ಪ್ರತಿ ಒಂದು ಗಂಟೆಗೆ ಏನೋ ಮಾಡ್ತೀವಿ 20% 20% 20% 20% ಕಮ್ಮಿ ಆಗ್ತದೆ, ಎಷ್ಟು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಏನು ತಗೊಂಡಿದ್ವಿ 100 ಅಂತ ತಗೊಂಡಿದ್ವಿ. ನೆಕ್ಸ್ಟ್ 64ಗೆ 20% ಎಷ್ಟು 12.8 ಅಲ್ವಾ, 20 ಮಾಡಿಬಿಟ್ರೆ ಮುಗೀತಲ್ವಾ, 1280 ಆಯಿತು, ಅಲ್ಲಿ 12.8 ಆಯಿತು. ಸೊ 64ಅಲ್ಲಿ 12.8 ಹೋದರೆ ಎಷ್ಟು, ಇನ್ನು 51.2, ಎಷ್ಟು 51.2, ಇದು ಫೋರ್ತ್ನೇ ಅವರ್. ಹಿಂಗೆ 20% 20% 20% 20% ಆದಾಗ, ಓಕೆನಾ. ಹಾಗಾದ್ರೆ ಏನು ಕೇಳಿದ್ದಾರೆ ಅವರು, ಹೌ ಮಚ್ ಟೈಮ್ ವುಡ್ ಇಟ್ ಟೇಕ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್ ಅಟ್ ಇಟ್ಸ್ ಒರಿಜಿನಲ್ ಸ್ಪೀಡ್ ಅಂತ ಕೇಳಿದ್ದಾರೆ. ಒಂದು ಕಾರಿನ ವೇಗ ಪ್ರತಿ ಗಂಟೆಗೆ 20% ಕಡಿಮೆ ಆಗ್ತಾ ಇದೆ. ಈ ರೀತಿಯಾಗಿ ಅದು ಒಂದು ನಿರ್ದಿಷ್ಟ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸಿದರೆ ಅದೇ ದೂರವನ್ನು ಅದರ ಆರಂಭಿಕ ವೇಗದಲ್ಲಿ ಕ್ರಮಿಸಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳಿದ್ದಾರೆ, ಎಷ್ಟು ಗಂಟೆ ಆಗುತ್ತೆ ಅಂತ. ಓಕೆನಾ. ಸೊ ಟೋಟಲ್ ಎಷ್ಟಾಯಿತು 180 ಆಯಿತು, 180 ಪ್ಲಸ್ 64 ಎಷ್ಟಾಯಿತು, 180 ಪ್ಲಸ್ 64 244 ಆಯಿತು, 244 ಪ್ಲಸ್ 51 295 1.2 2952 ಆಯಿತು. ಡಿವೈಡೆಡ್ ಬೈ ನಾವು ಎಷ್ಟು ತಗೊಂಡಿದ್ವಿ ಒರಿಜಿನಲ್ಲು 100, ಓಕೆನಾ.
ಸೊ 2 0 ಐತೆ 1 2 ಆದ್ಮೇಲೆ ಮಾಡಿದ್ರೆ ಮುಗಿದು. ಸೊ 2.952 ಅವರ್ಸ್ ತಗೊಳುತ್ತೆ. ಕ್ಲಿಯರ್ ಇದೆಯಾ? ಎಷ್ಟು ತಗೊಳುತ್ತೆ? 2.952 ಅವರ್ಸ್ ತಗೊಳುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, P and Q together can fill a cistern with a water in 8 hours. If P alone can fill the cistern with 16 hours, then in how many hours will Q alone fill 1/4 of the same cistern with water ಅಂತ ಕೇಳಿದ್ದಾರೆ. P ಮತ್ತು Q ಒಟ್ಟಿಗೆ ಒಂದು ನೀರಿನ ಟ್ಯಾಂಕ್ ಅನ್ನು 8 ಗಂಟೆಗಳಲ್ಲಿ ತುಂಬಬಹುದು. P ಒಬ್ಬನೇ ಅದೇ ಟ್ಯಾಂಕ್ ಅನ್ನು 16 ಗಂಟೆಗಳಲ್ಲಿ ತುಂಬಬಲ್ಲನು. ಹಾಗಾದ್ರೆ Q ಒಬ್ಬನೇ ಅದೇ ಟ್ಯಾಂಕ್ ನ 1/4 ಭಾಗವನ್ನು ತುಂಬಲು ಎಷ್ಟು ಗಂಟೆ ತೆಗೆದುಕೊಳ್ಳುತ್ತದೆ ಅಲ್ವಾ? ಸೊ P ಪ್ಲಸ್ Q ಎಷ್ಟು? 8. P ಎಷ್ಟು? 16. ಸೊ ಎಲ್ಸಿಎಂ ಎಷ್ಟು? 16. 1. P ಇದು 1 ಅಂದ್ರೆ Q ಇದನ್ನು 1. 16/1 ಏನು? Q ಫಿಲ್ ಮಾಡೋದು. ಬಟ್ ಅವ್ರು ಕೇಳಿರೋದೇನು? 1/4. ಮುಗೀತಾ? ಬೇಸಿಕ್ ಕ್ವಶನ್. ಓಕೆ, ನೆಕ್ಸ್ಟ್ ನೋಡಿ ಆಲ್ಜಿಬ್ರಾ ಕ್ವಶನ್ಸ್. ಇಲ್ಲಿ A plus B plus C is equal to 14, AB plus BC plus CA is equal to 47 and ABC is equal to 15. Then find the value of AQ plus BQ plus CQ ಅಂತ ಕೇಳಿದ್ದಾರೆ. ಕ್ಲಿಯರ್? A plus B plus C is equal to 14 ಅಂತೆ, AB plus BC plus CA is equal to 47 ಅಂತೆ, ಹಾಗೂ ABC is equal to 15 ಅಂತೆ. ಹಾಗಾದ್ರೆ AQ plus BQ plus CQ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ವಿತೌಟ್ ಫಾರ್ಮುಲಾ ಇಂಪಾಸಿಬಲ್. ಸೊ ಫಾರ್ಮುಲಾ ಏನು? 4 ಫಾರ್ಮುಲಾ ಇದೆ. ಬಟ್ ನಮ್ಗೆ ಬೇಕಾಗಿರೋದೇನು? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಬೇಕು ನಮಗೆ. ಡೈರೆಕ್ಟ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಲ್ಲ. ಸೊ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3ABC ಇಸ್ ಈಕ್ವಲ್ ಟು ಇದೆ. ಏನು ಫಾರ್ಮುಲಾ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಇದು ಫಾರ್ಮುಲಾ ಇದೆ. ಕ್ಲಿಯರ್? ಓಕೆ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು? 14 ಕೊಟ್ಟವ್ರೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ನಮ್ಗೆ ಗೊತ್ತೇ ಇಲ್ಲ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಕೊಟ್ಟಿದ್ದಾರೆ ಎಷ್ಟು? 47. ನಮ್ಗೇನು ಬೇಕೀಗ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಬೇಕು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಬೇಕಂದ್ರೆ ಇನ್ನೊಂದು ಗೊತ್ತಿರಬೇಕು ಫಾರ್ಮುಲಾ. ಏನು? ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಆಫ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಇಷ್ಟು ಗೊತ್ತಿರಬೇಕು. ನಮ್ಗೆ ಏನು ಬೇಕು? ಇಷ್ಟು ಬೇಕು. ಅಂದರೆ ಇದೇನಾಗುತ್ತೆ? ಮೈನಸ್ ಆಗುತ್ತೆ. ರೈಟ್. ಎ ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವೇರ್ ಎಷ್ಟು? 14 ಸ್ಕ್ವೇರ್ ಎಷ್ಟು? 196 ಮೈನಸ್ 2 ಇಂಟು ಇದೆಷ್ಟು ಕೊಟ್ಟಿದ್ದಾರೆ? 47. 2 ಇಂಟು 47 ಎಷ್ಟು? 104 ಆಯಿತು. ಟೋಟಲ್ ಎಷ್ಟಾಯ್ತು? ಇದು 102 ಬಂತು. ಏನು? ಎ ಪ್ಲಸ್ ಬಿ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎಷ್ಟಾಯಿತು? 102 ಆಯಿತು. ಓಕೆ ಸರ್, 102 ಮೈನಸ್ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎಷ್ಟು ಕೊಟ್ಟಿದ್ದಾರೆ? 47 ಕೊಟ್ಟಿದ್ದಾರೆ. ಮರಿಬಾರ್ದು, ಕನ್ಫ್ಯೂಸ್ ಆಗಬಾರ್ದು. ರೈಟ್. ನೆಕ್ಸ್ಟ್ 14 ಇಂಟು 102 ಅಲ್ಲಿ 47 ಹೋದರೆ ಎಷ್ಟು? 50 ಅಂದರೆ 302 5 150 55 ಆಯಿತು. ಟೋಟಲ್ ಎಷ್ಟಾಯಿತು? 14 ಇಂಟು 55 ಎಷ್ಟಾಯಿತು? ಸೊ ಒಂದು 5 ಈ ಕಡೆ ತಗೊಂಡ್ರೆ 70 ಆಗುತ್ತೆ. ಐ ಮೀನ್ ಇದನ್ನು ನಾವು 14 ಇಂಟು 5 ಇಂಟು 14 ಇಂಟು 5 ಇಂಟು 11 ಅಂತ ಬರೀಬೋದು. ರೈಟ್. 14 ಇಂಟು 5 ಎಷ್ಟು? 70. 70 ಇಂಟು 11 ಎಷ್ಟಾಯಿತು? 770 ಆಯಿತು. ಎಷ್ಟಾಯಿತು? 770 ಆಯಿತು. ಬಟ್ ಆನ್ಸರ್ ಇದೆಯಾ? ಇಲ್ಲ. ಯಾಕಿಲ್ಲ? ಅವ್ರು ಕೇಳಿರೋದೇನು? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್. ಮೈನಸ್ 3 ಎ ಬಿ ಸಿ ಇದೆ. ನಮ್ಗೆ ಬೇಕಾ? ಬೇಡ. ಮೈನಸ್ 3 ಎ ಬಿ ಸಿ ವ್ಯಾಲ್ಯೂ ಎಷ್ಟಪ್ಪ? 15. ಸೊ 45 ಆಯಿತು. ಮೈನಸ್ ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ 45 ಆಗುತ್ತೆ. ಓಕೆನಾ? ಈಗ ನಮ್ಗೇನು ಬಂತು? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮಾತ್ರ ಬಂತು. ಮೈನಸ್ 3 ಎ ಬಿ ಸಿ ಏನಾಯಿತು? ಆ ಕಡೆಗೆ ಹೋಯಿತು. ಸೊ ಎಷ್ಟಾಯಿತು? 815 ಆಯಿತು. ಈಗಿದೆಯಾ ಆನ್ಸರು? ಹಾಂ ಇದೆ ಸರ್. ಕ್ಲಿಯರಾ? ಸೊ ಫಾರ್ಮುಲಾ ಏನು? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3 ಎ ಬಿ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಆಫ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ರೈಟ್. ಸೊ ನೀವು ಡೈರೆಕ್ಟಾಗಿ ಮಾಡ್ತೀರಂದ್ರೆ ಡೈರೆಕ್ಟಾಗಿ ಮಾಡಿ. ಇದು ಮೈನಸ್ ಏನಾಗುತ್ತೆ? ಮಲ್ಟಿಪಲ್ ಆಗುತ್ತೆ. ರೈಟ್. ಓಕೆನಾ? ನೆಕ್ಸ್ಟ್ ನೋಡಿ, ಎ ಪ್ಲಸ್ ಬಿ ಪ್ಲಸ್ ಸಿ ಕೊಟ್ಟಿದ್ದಾರೆ 14. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡಬೇಕು? ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಆಫ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೇಕು ನೀವು.
ಇದೇನಾಗುತ್ತೆ ಈ ಕಡೆ ಬರುತ್ತೆ -2 ಆಫ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ. ಇದು ಕೊಟ್ಟಿದ್ದಾರೆ 14 ಸ್ಕ್ವೇರ್ ಎಷ್ಟಾಯ್ತು 196 ಮೈನಸ್ 2 ಇಂಟು 47 94 ಆಯಿತು. ಟೋಟಲ್ 102 ಆಯಿತು. 14 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎಷ್ಟಾಯಿತು 102 ಆಯಿತು. ಮೈನಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಅವರು ಕೊಟ್ಟಿದ್ದಾರೆ ಎಷ್ಟು 47. ಓಕೆ 102 ಅಲ್ಲಿ 47 ಹೋದ್ರೆ 55 ಬಂತು. 14 ಇಂಟು 55 ಎಷ್ಟು 770. ಆಪ್ಷನಲ್ಲಿ ಇಲ್ಲ. ಅವ್ರು ಏನು ಕೇಳಿದ್ರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂಬ್ ಮತ್ತು 3 ABC ಇಟ್ಕೊಂಡು ನಾವು ಏನು ಮಾಡೋಣ ಪೂಜೆ ಮಾಡೋಣವಾ ಮಾಡಲ್ವಲ್ಲ. ಸೊ ಆ 3 ABCನ ಆ ಕಡೆ ತಗೊಂಡೋದ್ರೆ ಪ್ಲಸ್ 3ABC ಆಗುತ್ತೆ ಏನಾ. ಸೊ 3 ಇಂಟು 15 ಎಷ್ಟು ಆಯಿತು 45. ಸೊ 770 ಪ್ಲಸ್ 45 ಎಷ್ಟು 850. ಕ್ಲಿಯರ್. ಓಕೆ ನೆಕ್ಸ್ಟ್ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 1 ಇಸ್ ಈಕ್ವಲ್ ಟು 0. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಮೈನಸ್ 6. ಏನು ಸರ್ ಈ ಥರ ಇದಾವೆ ಪ್ರಶ್ನೆಗಳು, ಇದೇ ಥರ ಪ್ರಶ್ನೆಗಳು ಬರ್ತಾ ಇರ್ತಾರೆ. ರೈಟ್ ನೋಡಿ ಈ ಥರ ಕೇಳಿದಾಗ ನಮಗೆ ಗೊತ್ತು ಒಂದು ಇಲ್ಲಿ ಕೊಟ್ಟಿದ್ದಾರೆ ಏನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಅಂದರೆ ನಾವು ಎಕ್ಸ್ ಪ್ಲಸ್ 1/x ಆದ್ರೂ ಬೇಕು ನಮಗೆ, ಆರ್ ಎಕ್ಸ್ ಮೈನಸ್ 1/x ಆದ್ರೂ ಬೇಕು. ಇಲ್ಲಿ ಮೈನಸ್ ಸಿಂಬಲ್ ಕೊಟ್ಟಿದ್ದಾರೆ, ಸೊ ಎಕ್ಸ್ ಮೈನಸ್ 1/x ಈಸಿಯಾಗಿ ಬರುತ್ತೆ. ರೈಟ್ ನಾವು ಎಕ್ಸ್ ಮೈನಸ್ 1/xಗೆ ತಗೊಂಡೋಗ್ಬೇಕು. ಎಕ್ಸ್ ಮೈನಸ್ 1/xಗೆ ತಗೊಂಡೋಗ್ಬೇಕಂದ್ರೆ ಈ 3x ಏನಿದೆ ಸ್ವಲ್ಪ ಹೊತ್ತು ಇದನ್ನ ಮುಚ್ಚಿಟ್ಬಿಡಿ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದೆ ರೈಟ್, ಡಿವೈಡ್ ಬೈ ಎಕ್ಸ್ ಮಾಡಿದ್ವಿ. ಸೊ ಎಕ್ಸ್ ಆಯಿತು, ಎಕ್ಸಲ್ಲಿ ಒಂದು ಎಕ್ಸ್ ಹೋದ್ರೆ ಎಕ್ಸ್ ಆಯಿತು 1/x ಆಯಿತು ಅಲ್ವ. ಈಗ ಬಂತಾ ಇಲ್ವಾ. ಸೊ ಅದೇ ಥರ ಈ ಎಕ್ಸ್ನ ಹೊಡೆದ್ರೆ 3 ಇದೆ, -3 ಇರೋದು ಆ ಕಡೆ ಹೋದ್ರೆ +3 ಆಗುತ್ತೆ. ಸೊ ಎಕ್ಸ್ ಮೈನಸ್ 1/x ಇಸ್ ಈಕ್ವಲ್ ಟು 3 ಆಯಿತು. ನೋಡಿ ಯಾವತ್ತಾದರೂ ನಾನು ಹೇಳ್ತೀನಿ ಅವ್ರಲ್ಲಿ ಎಕ್ಸ್ ಸ್ಕ್ವೇರ್ ಕೇಳಿದ್ದಾರೆ ಅಂದರೆ ನೀವು ಡಿವೈಡ್ ಬೈ ಎಕ್ಸ್ ಮಾಡಿದ್ರೆ ಎಕ್ಸ್ ಮೈನಸ್ 1/x ಬರುತ್ತೆ. ಒಂದು ವೇಳೆ ಎಕ್ಸ್ ಕ್ಯೂಬ್ ಕೊಟ್ಟು ಎಕ್ಸ್ ಪ್ಲಸ್ 1/x ಕೇಳಿದ್ದಾರೆ ಅನ್ಕೊಳ್ಳಿ, ಸೊ ಅದನ್ನು ನಾವು ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡಬೇಕಾಗುತ್ತೆ. ಕ್ಲಿಯರಾ. ಏನೂ ಇಲ್ಲ, ಈ ಪವರ್ ಮೇಲೇ ಡಿಪೆಂಡು. ಎಕ್ಸ್ ಸ್ಕ್ವೇರ್ ಪವರ್ ಇದೆಯಲ್ಲ, ಎಕ್ಸ್ ಇದೆಯಲ್ಲ, ಎಕ್ಸ್ ಟು ದಿ ಪವರ್ ಆಫ್ ಪವರ್ ಅದ್ರ ಮೇಲೆ ಡಿಪೆಂಡ್ ನಾವು ಡಿವೈಡ್ ಬೈ ಏನು ಮಾಡಬೇಕು ಅಂತ. ಕ್ಲಿಯರ್ ಇದೆಯಾ. ಓಕೆ ಸೊ ಎಕ್ಸ್ ಮೈನಸ್ 1/x ಇಸ್ ಈಕ್ವಲ್ ಟು 3 ಆಯಿತು. ನಮ್ಗೆ ಏನು ಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಮೈನಸ್ 6. ಸೊ ಎಕ್ಸ್ ಪ್ಲಸ್ 1/x ಇಸ್ ಈಕ್ವಲ್ ಟು ಎನ್ ಆದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಏನಾಗುತ್ತಪ್ಪ ಎನ್ ಸ್ಕ್ವೇರ್ ಮೈನಸ್ 2 ಆಗುತ್ತೆ. ಅದೇ ಥರ ಎಕ್ಸ್ ಸ್ಕ್ವೇರ್ ಮೈನಸ್ 1/x² ಏನಾಗುತ್ತೆ ಎನ್ ಸ್ಕ್ವೇರ್ ಪ್ಲಸ್ 2 ಆಗುತ್ತೆ ಅಲ್ವಾ. ಇದೇ ಕೊಟ್ಟಿದ್ದಾರೆ. ಸೊ ಎನ್ ಸ್ಕ್ವೇರ್ ಪ್ಲಸ್ 2 ಅಂದರೆ 3 ಸ್ಕ್ವೇರ್ ಪ್ಲಸ್ 2 ಎಷ್ಟಾಯಿತು 11 ಆಯಿತು. ಮೈನಸ್ ಇಲ್ಲೊಂದು 6 ಇದೆ ಅಲ್ವಾ, 6ನ ಮಾಡಬೇಕಲ್ವಾ, ಮಾಡಿದ್ರೆ 11ಅಲ್ಲಿ 6 ಹೋದರೆ ಎಷ್ಟಪ್ಪ 5. ಸೊ ಆನ್ಸರ್ ಎಷ್ಟು 5. ಓಕೆನಾ. ನೆಕ್ಸ್ಟು ಈ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಸ್ ಈಕ್ವಲ್ ಟು 0, ಎಕ್ಸ್ ವೈ ಜೆಡ್ ಇಸ್ ಈಕ್ವಲ್ ಟು 21, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಇಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಸೊ ಸೇಮ್ ಫಾರ್ಮುಲಾ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3abc ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಸಿ ಜೆಡ್ ಎಕ್ಸ್. ಓಕೆನಾ. ಸೊ ನೋಡಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಸ್ ಈಕ್ವಲ್ ಟು 0 ಅಂತೆ. 0 ಟು ಎನಿಥಿಂಗ್ ಏನು 0ನೇ ಬರುತ್ತೆ, ಮುಗೀತು. ಅದ್ರ ಕತೆ ಕೇಳ್ಕತ್ತಮ್ ದುಕಾನ್ ಬಂದ. ನೆಕ್ಸ್ಟ್ ಅವ್ರು ಕೇಳಿರೋದೇನು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3abc ಏನು ಮಾಡೋಣ ಆ ಕಡೆ ತಗೊಂಡೋಗೋಣ. ಓಕೆನಾ. ಸೊ 3 ಇಂಟು ABC ಕೊಟ್ಟಿದ್ದಾರಾ, ಐ ಮೀನ್ ಎಕ್ಸ್ ವೈ ಜೆಡ್ ಕೊಟ್ಟಿದ್ದಾರಾ, ಸರಿ ಓಕೆನಾ. ಒಂದೊಂದು ಥರ ಕನ್ಫ್ಯೂಸ್ ಆಗ್ತಾರೆ. ಓಕೆನಾ. ಸೊ 3 ಇಂಟು ಎಕ್ಸ್ ವೈ ಜೆಡ್ ಕೊಟ್ಟಿದ್ದಾರೆ ಎಷ್ಟು 21, 3 ಇಂಟು 21 ಎಷ್ಟು 63 ಮುಗೀತು. ಕ್ಲಿಯರ್. ಅಲ್ಲಿ ನಾನು ABC ಹೇಳಿದ್ನಾ ಗೊತ್ತಿಲ್ಲ. ಓಕೆನಾ. ನೆಕ್ಸ್ಟ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. RRB NTPC CBT 12 ಈ ಪ್ರಶ್ನೆ ಕೇಳಿದ್ರು. ರೈಟ್. ಓಕೆನಾ. ಅಂದರೆ ಇದೇ ಥರ ಪ್ರಶ್ನೆ ಇದೆ ಅಲ್ಲ, ಇದೇ ಥರ ಪ್ರಶ್ನೆ. ಓಕೆನಾ. ದ ವರ್ಟಿಸಿಕ್ಸ್ ಆಫ್ ಎ ಕಾನ್ವೆಕ್ಸ್ ಪೆಂಟಗಾನ್ ಆರ್ P 0,0, Q 6,0, R 8,3, S 4,7 and T 0,4. ಫೈಂಡ್ ದ ಏರಿಯಾ ಆಫ್ ದ ಪೆಂಟಗಾನ್ ಅಂತ ಕೇಳಿದ್ರು. ಒಂದು ಉತ್ತಳ ಪಂಚಭುಜದ ಶೃಂಗಗಳು P 0,0, Q 6,0, R 8,3, S 4,7 ಹಾಗೂ T 0,4 ಆಗಿವೆ. ಪಂಚಭುಜದ ಕ್ಷೇತ್ರಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಕಂಡುಹಿಡಿಯೋಣ. ಸೊ ಯಾವಾದ್ರೂ ಸಮೇತ ಏರಿಯಾ ಆಫ್ ಪೆಂಟಗಾನ್ ಏನಾಗುತ್ತೆ ಅಂದರೆ ಆಫ್ ಇಂಟು xi ಮೈನಸ್ yi ಆರ್
ಆರ್ ಸಮ್ಮಿಷನ್ ಆಫ್ ಎಕ್ಸ್ ಮೈನಸ್ ವೈ ಆಗುತ್ತೆ. ಕ್ಲಿಯರ್? x1 y1 ಎಕ್ಸ್ ಇದೆ, ಇದು ಎಕ್ಸ್ ಇದು ವೈ. ಓಕೆನಾ? ಎಲ್ಲದಕ್ಕೂ ಇದು ಎಕ್ಸ್ ಇದು ವೈ. ಓಕೆನಾ? ಸೊ ಎಕ್ಸ್ ಏನೇನು ಕೊಟ್ಟಿದ್ದಾರೆ? 0 6 8 4. ನೆಕ್ಸ್ಟ್ ವೈ ಏನೇನು ಕೊಟ್ಟಿದ್ದಾರಪ್ಪ? 0 0 3 7 ಅಂಡ್ 4. ಓಕೆನಾ? ಆಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ 0 ಅಂಡ್ 0. ಓಕೆ, ಅದು ತೊಂದರೆ ಇಲ್ಲ. ರೈಟ್, ನಾವು ಮಾಡೋಣ. ರೈಟ್ ನೋಡಿ, ಈಗ ಏನು ಮಾಡ್ಬೇಕಂದ್ರೆ ಕ್ರಾಸ್ ಮಲ್ಟಿಪಲ್ ಮಾಡಿ. ಈ ಥರ ಕ್ರಾಸ್, ಇದರ ಪ್ರಶ್ನೆಗಳು ಹಿಂಗೆ ಮಾಡ್ಬೇಕು ನಾವು. ಕ್ರಾಸ್. ಕ್ಲಿಯರ್? 0 ಇಂಟು 0 0, 6 ಇಂಟು 3 ಪ್ಲಸ್ 8 ಇಂಟು 7 6, ಇದು ಎಕ್ಸ್ದು. ಓಕೆನಾ? 4 ಇಂಟು 4 16 ವೈದು 0 0 0 3 4 12. ಇಷ್ಟು ಮಾತ್ರ ಬಂತು ಸರ್. ಇದಿದೆ ಅಲ್ವಾ, ಇದನ್ನ ಹೆಂಗೆ ಅಂದರೆ ಫಸ್ಟ್ ಪಿ ಏನಿದೆ ಅದನ್ನೇ ತಗೋಬೇಕು. ಮತ್ತೆ 0 ಅಂಡ್ 0. ಸೊ 4 ಇಂಟು 0 0ನೇ ಆಗುತ್ತೆ. ಓಕೆನಾ? ಸೊ ಎಕ್ಸ್ದು ಇಷ್ಟ ಆಯಿತು, ವೈದು ಇಷ್ಟ ಆಯಿತು. ಕ್ಲಿಯರ್? ಟೋಟಲ್ ಎಷ್ಟಾಯಿತು? 18 ಪ್ಲಸ್ 56 ಪ್ಲಸ್ 16. 16ಅಲ್ಲಿ 12 ಹೋದರೆ ಎಷ್ಟಪ್ಪ? ಇದು 4 ಆಯಿತು. ಓಕೆನಾ? 60 ಪ್ಲಸ್ 18 ಎಷ್ಟಾಯಿತು? ಟೋಟಲ್ 78 ಆಯಿತು. ಹಾಫ್ ಇಂಟು 78 ಆಯಿತು. ಕ್ಲಿಯರ್? ಹಾಫ್ ಇಂಟು 78. ಸೊ ಎಷ್ಟು? 1 ಜ. ಕ್ಲಿಯರಾ? ಅರ್ಥ ಆಯ್ತು? ಇವತ್ತು ಸಮೇತ ಈ ಥರ ಕನ್ವೆಕ್ಸ್ ಪೆಂಟಗನ್ ಕೇಳಿದ್ರೆ ಜಸ್ಟ್ ಕ್ರಾಸ್ ಮಲ್ಟಿಪಲ್ ಮಾಡ್ಕೊಂಡು. ಕ್ಲಿಯರ್? ನೆಕ್ಸ್ಟ್ ನೋಡಿ, one pipe can fill a tank in 3 minutes, while another pipe can empty completely fill a tank in 6 minutes. If both the pipes are open together when the tank is empty, how many minutes will it take fill one of the tank ಅಂತ ಕೇಳಿದ್ದಾರೆ. ಒಂದು ಕೊಳವೆ ಒಂದು ಟ್ಯಾಂಕ್ ಅನ್ನು 3 ನಿಮಿಷದಲ್ಲಿ ತುಂಬುತ್ತದೆ. ಎ ಅನ್ನೋದು 3 ನಿಮಿಷದಲ್ಲಿ ತುಂಬಬಲ್ಲದು. ಮತ್ತೊಂದು ಕೊಳವೆ ಸಂಪೂರ್ಣ ತುಂಬಿದ ಟ್ಯಾಂಕ್ ಅನ್ನು 6 ನಿಮಿಷಗಳಲ್ಲಿ ಖಾಲಿ ಮಾಡಬಲ್ಲದು. ಟ್ಯಾಂಕ್ ಖಾಲಿಯಾಗಿರುವಾಗ ಎರಡು ಕೊಳವೆಗಳನ್ನು ಒಂದೇ ಸಮಯದಲ್ಲಿ ತೆರೆದರೆ ಟ್ಯಾಂಕ್ನ ಅರ್ಧ ಭಾಗವನ್ನು ತುಂಬಲು ಎಷ್ಟು ನಿಮಿಷದಲ್ಲಿ ಬೇಕಾಗುತ್ತೆ ಅಂತ ಹೇಳಿದ್ರೆ. ಓಕೆ, ಸೊ ಎಲ್ 6, ಇದು 1 ಜ, ಇದು 2 ಜ. ಸೊ ಇದು ತುಂಬುತ್ತೈತೆ, ಇದು ಖಾಲಿ ಮಾಡುತ್ತೈತೆ. ಸೊ ಒಂದು ತುಂಬುತ್ತೆ, ಹಂಗಾದ್ರೆ ಇಂಟು ಅವ್ರು ಎಷ್ಟು ಕೇಳಿದ್ದಾರೆ? ಅರ್ಧ ಮಾತ್ರ. ಎಷ್ಟು ನಿಮಿಷ ಆಗುತ್ತೆ? 3 ನಿಮಿಷ ಆಗುತ್ತೆ. ಅರ್ಧ ತುಂಬಲು ಎಷ್ಟು ನಿಮಿಷ ಆಗುತ್ತೆ? 3 ನಿಮಿಷ ಆಗುತ್ತೆ. ಟೋಟಲ್ ಎಷ್ಟು? 6 ನಿಮಿಷ ಆಗ್ತಾ ಇತ್ತು. ಅರ್ಧ ಮಾತ್ರ ಕೇಳಿದ್ರು. ಓಕೆನಾ? ನೆಕ್ಸ್ಟ್, the sides of a triangle are 148 cm, 57 cm, 175 cm. Find altitude corresponding to the side of the length of 57 cm. ಒಂದು ತ್ರಿಭುಜದ ಭುಜಗಳ ಉದ್ದಗಳು 148 ಸೆಂಟಿಮೀಟರ್, 57 ಸೆಂಟಿಮೀಟರ್ ಹಾಗೂ 175 ಸೆಂಟಿಮೀಟರ್ ಆಗಿವೆ. 57 ಸೆಂಟಿಮೀಟರ್ ಉದ್ದದ ಭುಜಕ್ಕೆ ಎಳೆಯಲಾದ ಲಂಬದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಅಂತ ಕಂಡುಹಿಡಿಯೋಣ. ಸೊ ಈ ಥರ ಪ್ರಶ್ನೆಗೆ ನಾನು ನಿಮ್ಗೆ ಜಿಯೋಮೆಟ್ರಿದಲ್ಲಿ ಹೇಳಿದ್ದೆ. ಏನಂತ ಹೇಳಿದ್ದೆ? 2 ಇಂಟು ಏರಿಯಾ ಡಿವೈಡೆಡ್ ಬೈ ಎಷ್ಟು, ಯಾವ ಲೆಂತ್ ಕೇಳಿದರೆ ಅದು, ಐ ಮೀನ್ 57 ಕೇಳಿದ್ದಾರೆ. ಇಷ್ಟೇ. ಓಕೆನಾ? ಸೊ 2 ಇದೆ, 57 ಇದೆ, ಏರಿಯಾ ಇಲ್ಲ. ಸೊ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೊ ಚೆಕ್ ಮಾಡೋಣ. ಇದೇನಾದರೂ ಐಸೋಸೆಲಸ್ ಅಂದರೆ 2 ಇರಬೇಕು, ಈಕ್ವಲ್. ಸೊ ನೆಕ್ಸ್ಟ್ ಏನು? ಈಕ್ವಲಾಟ್ರಲ್ಲ, 3 ಈಕ್ವಲ್ ಇಲ್ಲ. ನೆಕ್ಸ್ಟ್ ಪೈಥಾಗರಸ್ ಟ್ರಿಪ್ಲೆಟಾ? 148, 57, 175 ಯಾವ್ದು ಪೈಥಾಗರಸ್ ಟ್ರಿಪ್ಲೆಟೋ ಅಲ್ಲ ಇದು. ಅಲ್ಲ. ಓಕೆನಾ? ನೆಕ್ಸ್ಟ್ ಹಂಗಾದ್ರೆ ಅದು ಕಾಮನ್ ಟ್ರಯಾಂಗಲ್. ಸೊ ಕಾಮನ್ ಟ್ರಯಾಂಗಲ್ಗೆ ಏರಿಯಾ ಏನಾಗುತ್ತೆ? √(s ಇಂಟು s ಮೈನಸ್ ಎ s ಮೈನಸ್ ಬಿ ಇಂಟು s ಮೈನಸ್ ಸಿ. ಸರ್ ಎಸ್ ಅಂದರೆ ಸೆಮಿ ಪೆರಿಮೀಟರ್, ಅರ್ಧ ಪರಿಧಿ. ವಾಟ್ ಈಸ್ ಎಸ್? ಎಸ್ ಈಸ್ ಸೆಮಿ ಪೆರಿಮೀಟರ್, ಇಟ್ಸ್ ದ ಹಾಫ್ ಆಫ್ ದ ಏರಿಯಾ. ಓಕೆನಾ? ಸೊ ಸೆಮಿ ಪೆರಿಮೀಟರ್, ಹಾಫ್ ಆಫ್ ದ ಪೆರಿಮೀಟರ್. ಓಕೆನಾ? ಸೊ 148 ಪ್ಲಸ್ 57 ಅಂಡ್ 175 ಇದನ್ನು ನಾವೇನಂತ ಕರಿತೀವಿ? ಪೆರಿಮೀಟರ್. ಹಾಫ್ ಅಂದರೆ ಅರ್ಧ. ಸೊ ಟೋಟಲ್ ಎಷ್ಟಾಯಿತು? 5 12 ಆಯಿತು, 8 20 ಆಯಿತು, 2 ಆಯಿತು, 17 5 22 ಆಯಿತು, 24 ಆಯಿತು, 38 ಆಯಿತು. 24 ಪ್ಲಸ್ 14 38 ಆಯಿತು. ಡಿವೈಡ್ ಬೈ 2 ಮಾಡಿದ್ರೆ 190 ಆಯಿತು. ಎಸ್ ಇಸ್ ಈಕ್ವಲ್ ಟು ಎಷ್ಟು? 190 ಬಂತು. ಎಸ್ ಇಸ್ ಈಕ್ವಲ್ ಟು 190 ಬಂತು. 190 190 ಮೈನಸ್ ಎ ಎಷ್ಟು? 148. 198ಅಲ್ಲಿ 148 ಹೋದರೆ ಎಷ್ಟಪ್ಪ? ಇಸ್ 42. 198ಅಲ್ಲಿ ಬಿ, 198ಅಲ್ಲಿ 57 ಹೋದರೆ ದಟ್ ಈಸ್ 133. ಕರೆಕ್ಟ್ ಇದೆಯಾ? ಒಂದ್ರ ಹಂಗಾದ್ರೆ ಮತ್ತೆ ಮಾಡ್ಕೊಂಡು ಹೋಗ್ಬೇಕದು.
198 175 ಇದ್ರೆ ರೈಟ್. ಸೊ ಇದನ್ನು ನಾವು ಹೆಂಗೆ ಮಾಡೋದು? 190 ಓಕೆ, ಇದನ್ನು 14 ಇಂಟು 3, ಇದನ್ನು 130 ಇಂಟು 5 ಇಂಟು 3, 133 ಇಂಟು 3 399 ಇಂಟು 10 3990 ಆಯಿತು ಈಸಿಯಾಗಿ. ಇದನ್ನು ನೋಡೋಣ ಏನಾಯಿತು. 3990 ಒಂದಾಯಿತು. ಏನು ಮುಗೀತು? 133 ಮುಗೀತು, 10 ಮುಗೀತು, 13 ಮುಗೀತು. ನೆಕ್ಸ್ಟು 5 ಇಂಟು 3 15 ಆಯಿತು. 15 14 ಎಷ್ಟಾಯಿತು? 15 14 15 ಸ್ಕ್ವೇರ್ 225 ಆಯಿತು. 225 15 ಹೋದರೆ 210 ಆಯಿತು. ಇನ್ನೇನು ಉಳಿಯಿತು? 19 ಉಳಿತು. ಸೊ 210 ಇಂಟು 19 ಆರ್ 21 ಇಂಟು 19, ದಟ್ ಈಸ್ 19 1 ಜ 19 ಕ್ಯಾರಿ. 19 2 ಜ ಹೌ ಮಚ್? 38 ಪ್ಲಸ್ 1 39, ಒಂದು 0 ಇದೆ. ಎಸ್, 3990 ಬಂತು. ಇದನ್ನು 19 ಇಂಟು 21 ಇನ್ನೂ ಜಾಸ್ತಿ ಈಸಿಯಾಗಿ ಮಾಡ್ಬೋದು. ಹೆಂಗೆ ಅಂದರೆ 20 ಸ್ಕ್ವೇರ್ ಮೈನಸ್ 1 ಇಸ್ 399. ಸೊ 2 ಆಯಿತು, ಒಂದು ಆಚೆ ಬರುತ್ತೆ. ಎಷ್ಟಾಯ್ತಪ್ಪ? 3990 ಆಯಿತು ಏರಿಯಾ. ಏನು ಮಾಡ್ಬೇಕು ನಾವು? 2 ಇಂಟು ಏರಿಯಾ ಎಷ್ಟು? 3990 ಆಯಿತು, ಡಿವೈಡ್ ಬೈ 57. 57 1 ಜ 7 ಟೇಬಲ್ 9 ಯಾವಾಗ ಬರುತ್ತೆ? 7 7 ಜ ಅಂದರೆ 70 ಜ. ಓಕೆನಾ? ನೋಡೋಣ. 57 ಇಂಟು 7 49 ಆಯಿತು. 4 ಕ್ಯಾರಿ ಎಸ್ ಎಸ್ ಹೋಗುತ್ತೆ 7 ಜ. 2 ಇಂಟು 70 ಎಷ್ಟು? 140. ಸೊ ಇಷ್ಟೆಲ್ಲ ಮಾಡಲೇಬೇಕು. ಓಕೆನಾ? ಏನು ಮಾಡಬೇಕು? ಮಾಡಲೇಬೇಕು. ಇನ್ನು ಟ್ರಯಾಂಗಲ್ ಪಿ ಎಮ್ ಎನ್, ಒಂದು ಟ್ರಯಾಂಗಲ್ ಇದೆ. ಏನಪ್ಪ? ಪಿ ಎಮ್ ಎನ್ ಅಂತ ಒಂದು ಟ್ರಯಾಂಗಲ್ ಐತೆ. ಪಿ ಎಮ್ ಎನ್ ಅಂತ ಒಂದು ಟ್ರಯಾಂಗಲ್. Angle P is equal to 76 degree. The bisector of exterior angles M and N intersect at O. Find angle MON ಅಂತ ಕೇಳಿದ್ದಾರೆ. ಟ್ರಯಾಂಗಲ್ ಪಿ ಎಮ್ ಎನ್ ನಲ್ಲಿ ಆಂಗಲ್ ಪಿ 76 ಡಿಗ್ರಿ ಆಗಿದೆ. ಎಂ ಮತ್ತು ಎನ್ ಶೃಂಗಗಳಿರುವ ಬಾಹ್ಯ ಕೋನಗಳ ಸಮದ್ವಿಭಾಜಕಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ. ಅಂದ್ರೆ ಎಕ್ಸ್ಟೀರಿಯರ್ ಆಚೆ. ಓಕೆನಾ? ಈ 2 ಪಾಯಿಂಟ್ಸ್ ಏನು ಓ ಅಲ್ಲಿ ಸೇರ್ತವೆ. ಓಕೆನಾ? ಆಂಗಲ್ ಎಂ ಒ ಎನ್ ಮೌಲ್ಯವನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಎಂ ಒ ಎನ್ ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಜಾಸ್ತಿ ಈಸಿ. ಏನಂದ್ರೆ 90 ಮೈನಸ್ ಆಂಗಲ್ ಪಿ ಬೈ 2 ಆರ್ ಫಾರ್ಮುಲಾ ಏನಂದ್ರೆ 90 ಮೈನಸ್ ಆಂಗಲ್ ಎ ಬೈ 2. ಓಕೆನಾ? ಎ ಬಿ ಸಿ ಅಲ್ಲಿ ಎ ಬೈ 2 ಆಗುತ್ತೆ, ಪಿ ಎಮ್ ಎನ್ ಅಲ್ಲಿ ಪಿ ಆಗುತ್ತೆ. ಓಕೆನಾ? ಸೊ 90 ಮೈನಸ್ ಈ ಆಂಗಲ್ ಎ ಎಷ್ಟು? ಆಂಗಲ್ ಪಿ ಎಷ್ಟು ಕೊಟ್ಟಿದ್ದಾರೆ? 76 ಬೈ 2 ಮಾಡಿದ್ರೆ 38 ಆಯಿತು. 90 ಅಲ್ಲಿ 38 ಹೋದ್ರೆ ಎಷ್ಟಪ್ಪ? 52 ಡಿಗ್ರಿ. ಸಿಂಪಲ್. ಇದನ್ನ ಸರ್ ನಾವು ಹಿಂಗೆ ಯಾಕೆ ತಗೋಬೇಕು? ಬೇರೆ ಥರ ತಗೋಬೋದಾ? ನಿಮ್ಮ ಇಷ್ಟ, ಹೆಂಗಾದ್ರೂ ತಗೊಳ್ಳಿ. ಇಷ್ಟ ಹಿಂಗಾದ್ರೂ ತಗೊಳ್ಳಿ. ಓಕೆನಾ? ಪಿ ಎಮ್ ಎನ್ ಹಿಂಗಾದ್ರೂ ತಗೊಂತಾರೆ ತಗೊಳ್ಳಿ. ಇದು 76 ಕೊಟ್ಟಿದ್ದಾರೆ. ಇಲ್ಲೊಂದು ಪಾಯಿಂಟ್ ಇದೆ ಓ, ಇಲ್ಲಿ ಎಕ್ಸ್ಟೀರಿಯರ್ ಪಾಯಿಂಟ್ಸು ಇಂಟರ್ಸೆಕ್ಟ್ ಆಗ್ತವೆ. ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸಿಂಪಲ್. 90 ಮೈನಸ್ ಆಂಗಲ್ ಪಿ ಬೈ 2 ಹೆಂಗೆ ಬೇಕಾದ್ರೂ ಮಾಡಿ. 90 ಮೈನಸ್ 76 ಬೈ 2 ದಟ್ ಇಸ್ 50 ಹೋಗುತ್ತೆ. ಒಂದು ವೇಳೆ ಇಂಟೀರಿಯರ್ ಆಗಿದ್ರೆ, ಐ ಮೀನ್ ಇಲ್ಲಾಗಿದ್ರೆ ಏನಾಗ್ತಾ ಇತ್ತು? 90 ಪ್ಲಸ್ ಥೀಟಾ ಬೈ 2, ಐ ಮೀನ್ ಆಂಗಲ್ ಎ ಬೈ 2. 90 ಪ್ಲಸ್ 76 ಬೈ 2 ಆಗ್ತಿತ್ತು ಆಗ. ಇಂಟೀರಿಯರ್ ಅಂದರೆ ಪ್ಲಸ್ ಎ ಬೈ 2, ಎಕ್ಸ್ಟೀರಿಯರ್ ಅಂದರೆ ಮೈನಸ್ ಎ ಬೈ 2, ಆರ್ 90 ಪ್ಲಸ್ ಥೀಟಾ ಬೈ 2, 90 ಮೈನಸ್ ಥೀಟಾ ಬೈ 2. ಇದು ನೆನ್ಪಿಟ್ಕೋಬೇಕು. ಅದೇ ಕೆಲಸಕ್ಕೆ ನಾನು ಈ ಕ್ವಶನ್ ತಂದಿದ್ದೀನಿ. ಏನಕ್ಕೆ ಅಂದರೆ ಎರಡು ಪ್ರಾಪರ್ಟೀಸ್ ಹೇಳ್ಬೋದು ಅನ್ನೋ ಒಂದು ರೀಸನ್ಗೆ. ಕ್ಲಿಯರ್? ತುಂಬ ಪ್ರಶ್ನೆಗಳು ಕೇಳಿದರೆ ದಯವಿಟ್ಟು ನೆನ್ಪಿಟ್ಕೋಬೇಕು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಕ್ವಾಡ್ರಿಲ್ಯಾಟರಲ್ ಪಿ ಕ್ಯೂ ಆರ್ ಎಸ್ ದ ಬೈಸೆಕ್ಟರ್ ಆಫ್ ಆಂಗಲ್ ಆರ್ ಅಂಡ್ ಎಸ್ meet at T inside the quadrilateral and angle STR is equal to 13.5 degree. If angle P is to Q is equal to 4 is to 5, find the difference between angle Q and angle P ಅಂತ ಕೇಳಿದರೆ. ಚತುರ್ಭುಜದ ಪಿ ಕ್ಯೂ ಆರ್ ಎಸ್, ಈ ಥರ ಒಂದು ಪಿ ಕ್ಯೂ ಆರ್ ಎಸ್ ಇದೆ. ಆಂಗಲ್ ಆರ್ ಮತ್ತು ಆಂಗಲ್ ಎಸ್ಗಳ ಸಮ ದ್ವಿಭಾಜಕಗಳು ಚತುರ್ಭುಜದ ಒಳಭಾಗದಲ್ಲಿರುವ ಟಿ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ. ಇಲ್ಲಿ ಒಂದು ಟಿ ಅನ್ನೋ ಒಂದು ಬಿಂದು ಇದೆ. ಇಲ್ಲಿ ಏನು ಮಾಡ್ತವೆ? ಇಲ್ಲಿ ಮೀಟ್ ಆಗುತ್ತೆ. ಇದೇನಿದು? ಟಿ. ಓಕೆ. ಹಾಗೂ ಆಂಗಲ್ ಎಸ್ ಟಿ ಆರ್, ಇದು ಆಂಗಲ್ ಎಸ್ ಟಿ ಆರ್ ಯಾವುದು ಇದೆ? ಇದೆ ಎಸ್ ಟಿ ಆರ್. ಇದ್ರ ಕೊಟ್ಟಿದ್ದಾರೆ ಎಷ್ಟಂತೆ? 13.5. ಓಕೆ. ಇಫ್ ಆಂಗಲ್ ಪಿ 4 ಅಂಡ್ ಕ್ಯೂ 5 ಅನ್ಕೊಳ್ಳಿ. ರೇಷಿಯೋ ಅಂದರೆ 5x 4x ಅಂತ. ಓಕೆನಾ? ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ಆಂಗಲ್ ಪಿ ಆ್ಯಂಡ್ ಆಂಗಲ್ ಕ್ಯೂ. ಡಿಫರೆನ್ಸ್ ಎಷ್ಟು? 1x. ಮುಗೀತು. ಈ ಥರ ಪ್ರಶ್ನೆಗೆ ಬೇಸಿಕ್ ಕ್ವಶನ್.
ನೋಡಿ ಏನಾಗುತ್ತೆ ಅಂದರೆ ಆ್ಯಂಗಲ್ ಎಸ್ ಟಿ ಆರ್ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಪ್ಲಸ್ ಕ್ಯೂ ಬೈ 2 ಆಗುತ್ತೆ. ಓಕೆನಾ. ಒಂದು ವೇಳೆ ಫಸ್ಟ್ ಇದು ಮಾಡಿಸಿ ನಿಮ್ಗೆ ಆಮೇಲೆ ಪ್ರಾಪರ್ಟೀಸ್ ಹೇಳ್ತೀನಿ. ಎಸ್ ಟಿ ಆರ್ ಕೊಟ್ಟಿದ್ದಾರೆ 13.5 ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಎಷ್ಟು ಕೊಟ್ಟಿದ್ದಾರಪ್ಪ 4x ಪ್ಲಸ್ ಆ್ಯಂಗಲ್ ಕ್ಯೂ ಕೊಟ್ಟಿದ್ದಾರೆ 5x ಡಿವೈಡ್ ಬೈ 2. ಇದು ಈ ಕಡೆ ಹೋದರೆ 27 ಇಸ್ ಈಕ್ವಲ್ ಟು 9x ಆಯಿತು. ಓಕೆನಾ. ಎಷ್ಟಾಯಿತು 3 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ಡಿಫ್ರೆನ್ಸ್ ಎಷ್ಟು 1x. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು 3 ಆಯಿತು. ಡೈರೆಕ್ಟ್ ಇದು ನೋಡಿ. ಇದರಲ್ಲಿ 2 ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ. ಒಂದು ಏನೋ ಡೈರೆಕ್ಟ್ ಎಸ್ ಟಿ ಆರ್ ಕೇಳಿಬಿಡ್ತಾರೆ. ಓಕೆನಾ. ಅಂದರೆ ಒಂದು ಚತುರ್ಭುಜ ಇರುತ್ತೆ ಈ ಥರ. ಇದರಲ್ಲಿ ಇದೊಂದು ಪಿ ಕ್ಯೂ ಆರ್ ಎಸ್ ಅಂದ್ಕೊಳ್ಳಿ. ಏನಪ್ಪ ಆ್ಯಂಗಲ್ ಪಿ 40 ಡಿಗ್ರಿ, ಆ್ಯಂಗಲ್ ಕ್ಯೂ 30 ಡಿಗ್ರಿ. ಇದೊಂದು ಪಾಯಿಂಟ್ ಇದೆ ದಟ್ ಇಸ್ ಓ. ಹಾಗಾದ್ರೆ ಟೀನೇ ಅಂದ್ಕೊಳ್ಳಿ. ಆ್ಯಂಗಲ್ ಎಸ್ ಟಿ ಆರ್ ಬೇಕು ನಮಗೆ. ಆ್ಯಂಗಲ್ ಎಸ್ ಟಿ ಆರ್ ಬೇಕು. ಎಷ್ಟು ಸಿಂಪಲ್. ಆ್ಯಂಗಲ್ ಪಿ ಪ್ಲಸ್ ಆ್ಯಂಗಲ್ ಕ್ಯೂ ಬೈ 2 ಮಾಡೋದು ಅಷ್ಟೇ. ಸೊ ಇದರನ್ನು ಅಡಿಷನ್ ಮಾಡಿ ಡಿವೈಡ್ ಬೈ 2 ಮಾಡೋದು ಅಷ್ಟೇ. ಓಕೆನಾ. ಅರ್ಥ ಆಯ್ತಾ. ಸೊ ಇದನ್ನೇ ಅವರು ಡೈರೆಕ್ಟ್ ಇದನ್ನು ಕೊಟ್ಟಿದ್ದಾರೆ ಈ ಸಲ. ಇವೆರಡನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರಾ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಎ ಬಿ ಸಿ ಡಿ ಕೊಟ್ಟರು ಹಂಗೆ ಮಾಡಬೇಕು. ಎಕ್ಸ್ ವೈ ಜೆಡ್ ಅಂತ ಕೊಟ್ಟರು ಹಂಗೆ ಮಾಡ್ಬೋದು. ಪಿ ಎಮ್ ಎನ್ ಒ ಕೊಟ್ಟರು ಹಂಗೆ ಮಾಡಬೇಕು. ಏನು ಕೊಟ್ಟರು ಸಮೇತ ನೀವು ಏನು ಮಾಡಬೇಕು, ಇದು ಕೊಟ್ಟಿದ್ದಾರೆ ಅಂದರೆ ಈ ಆ್ಯಂಗಲ್ ಪ್ಲಸ್ ಈ ಆ್ಯಂಗಲ್ ಡಿವೈಡ್ ಬೈ 2 ಅನ್ನೋದು ನೆನ್ಪಿಟ್ಕೋಬೇಕು. ಕ್ಲಿಯರ್ ಇದೆಯಾ. ಓಕೆನಾ. ನೆಕ್ಸ್ಟ್ ನೋಡಿ. ಎ ವೆಂಡರ್ ಆಫರ್ಸ್ ಅವರ್ ಕಸ್ಟಮರ್ಸ್ a discount of 29% of our beauty products and she still makes a profit of 12%. What is the cost price of the beauty product marked at 896 ಅಂತ ಕೇಳಿದ್ದಾರೆ. ಒಬ್ಬ ಮಾರಾಟಗಾರ್ತಿ ತನ್ನ ಸೌಂದರ್ಯ ಉತ್ಪನ್ನಗಳ ಮೇಲೆ ಗ್ರಾಹಕರಿಗೆ 29% ರಿಯಾಯಿತಿ ನೀಡಿದರು. ಆಕೆಗೆ 12% ಲಾಭವಾಗುತ್ತದೆ. 896 ಗುರುತಿಸಲಾದ ಸೌಂದರ್ಯ ಉತ್ಪನ್ನದ ಖರೀದಿ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಕ್ಲಿಯರ್ ನೋಡಿ. ಸೊ ಒಂದು ಡಿಸ್ಕೌಂಟು, ಒಂದು ಪ್ರಾಫಿಟ್ ಕೊಟ್ಟಾಗ ಆ್ಯಂಡ್ ಒಂದು ಎಂ ಪಿ ವ್ಯಾಲ್ಯೂ ಕೊಟ್ಟಾಗ ನಮಗೆ ಸಿ ಪಿ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಸಿ ಪಿ ಇಸ್ ಈಕ್ವಲ್ ಟು ಎಂ ಪಿ ಇಂಟು 100 ಮೈನಸ್ ಎಲ್ ಡಿವೈಡ್ ಬೈ 100 ಪ್ಲಸ್ ಗೈನ್. ಓಕೆ. ಐ ಮೀನ್ 100 ಮೈನಸ್ ಡಿಸ್ಕೌಂಟ್ ಇಸ್ ಈಕ್ವಲ್ ಟು 100 ಪ್ಲಸ್ ಪ್ರಾಫಿಟ್ ಅಂತ ಅರ್ಥ. ಒಂದು ವೇಳೆ ಎಂ ಪಿ ಬೇಕಿದ್ರೆ ಎಂ ಪಿ ಇಸ್ ಈಕ್ವಲ್ ಟು ಸಿ ಪಿ ಇಂಟು 100 ಪ್ಲಸ್ ಗೈನ್ ಡಿವೈಡ್ ಬೈ 100 ಮೈನಸ್ ಲಾಸ್. ಯಾಕೆ ಅಂದರೆ ಎಂ ಪಿ ಸಿ ಪಿಗಿಂತ ಗೈನ್ ಇರುತ್ತೆ, ಜಾಸ್ತಿ ಆಗಿರುತ್ತೆ. ಹಾಗಾಗಿ ಸೊ ಸಿ ಪಿ ಸೊ ಎಂ ಪಿ ಕೊಟ್ಟಿದ್ದಾರೆ ಎಷ್ಟಪ್ಪ, ಎಷ್ಟು ಕೊಟ್ಟಿದ್ದಾರಪ್ಪ ಎಂ ಪಿ 896 ಇಂಟು ಡಿಸ್ಕೌಂಟ್ ಎಷ್ಟು 29. 100ಅಲ್ಲಿ 29 ಹೋದರೆ ಎಷ್ಟಪ್ಪ, ಎಷ್ಟು 71. 100 ಪ್ಲಸ್ ಗೈನ್ ಎಷ್ಟು 12% ಅಂದರೆ 112. 1 ಜಾ 8 ಜಾ. ಹೆಂಗೆ ಸರ್ 8 ಜಾ ಅಂದರೆ ಡೈರೆಕ್ಟ್ ನೋಡಿ 2 ಟೇಬಲಲ್ಲಿ 6 ಯಾವಾಗ ಬರುತ್ತೆ, ಒಂದು 3 ಜಾ ಬರುತ್ತೆ, ಒಂದು 8 ಜಾ ಬರುತ್ತೆ. ಅಂದರೆ 112 ಇಂಟು 3 ಮಾಡಿದ್ರೆ 300 ಸಮಥಿಂಗ್ ಬಂತು. ನಮಗೆ 112 ಇಂಟು 8 ಮಾಡಿದ್ರೆ ಎಷ್ಟು ಬಂತು 800 ಸಮಥಿಂಗ್ ಬಂತು. ಸೊ 8 ಜಾ. ಸೊ 1 8 ಜಾ 8 ಆಯಿತು, 7 8 ಜಾ 56 ಆಯಿತು. ಸೊ ಆನ್ಸರ್ ಎಷ್ಟಾಯಿತು 568 ಆಯಿತು. ಆರ್ 8 1 ಜಾ 8 ಆಯಿತು. ಲಾಸ್ಟ್ ಡಿಜಿಟ್ 8 ಮಾತ್ರ ಇದೆ. ಹೆಂಗೆ ಬೇಕಾದ್ರೂ ನಾವು ಮಾಡ್ಬೋದು. ಓಕೆನಾ. ಸೊ ನೋಡಿ ಈ ಥರ ಒಂದು ವೇಳೆ ನಿಮಗೆ ಈಗ ಸಿ ಪಿ ಎಷ್ಟು ಬಂತು 568 ಬಂತು. ಅದನ್ನು ತೋರಿಸ್ತೀನಿ. ನಮ್ಗೆ ಎಂ ಪಿ ಬೇಕಿತ್ತು ಅಂದ್ಕೊಳ್ಳಿ. ಒಂದು ವೇಳೆ ಸಿ ಪಿ ಎಷ್ಟು 568, ಗೈನ್ ಪರ್ಸೆಂಟ್ ಎಷ್ಟಪ್ಪ ಲಾಸ್ಟ್ ಪರ್ಸೆಂಟ್ ಎಷ್ಟು 71. ಇಷ್ಟಂದರೆ 112 ಫೈಂಡ್ ಔಟ್ ಮಾಡಬೇಕು. ಸೇಮ್ ಟೈಪ್ ಆಫ್ ಕ್ವಶನ್. 1 ಜಾ 112 ಇಂಟು 8 ಎಷ್ಟಾಯಿತು 28 ಜಾ 16 ಆಯಿತು. 1 ಕ್ಯಾರಿ 11 8 ಜಾ 88 ಆಯಿತು ಪ್ಲಸ್ 1 896 ಆಯಿತು. ಅಷ್ಟೇ ಬಂತಾ. ಸೊ ಹೆಂಗೆ ಬೇಕಾದ್ರೂ ನಾವು ಮಾಡ್ಬೋದು. ರೈಟ್. ಅಂದರೆ ಎಂ ಪಿ ಕೇಳಿದ್ರೆ ಹೆಂಗೆ, ಸಿ ಪಿ ಕೇಳಿದ್ರೆ ಹಂಗೆ. ಕ್ಲಿಯರ್ ಇದೆಯಾ, ಅರ್ಥ ಆಯ್ತಾ. ನೆಕ್ಸ್ಟ್ ನೋಡಿ. ಎ ಕಂಪನಿ ಅರ್ನ್ಸ್ ಎ ಪ್ರಾಫಿಟ್ ದಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಕಂಪನೀಸ್ 3 ಪಾರ್ಟ್ನರ್ಸ್ ಇನ್ ದ ರೇಷಿಯೋ 7:13:9. ಇಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಸ್ಮಾಲೆಸ್ಟ್ ಅಂಡ್ ದ ಲಾರ್ಜೆಸ್ಟ್ ಶೇರ್ಸ್ ಇಸ್ 58,326, ದ ಟೋಟಲ್ ಪ್ರಾಫಿಟ್ ಆಫ್ ದ ಕಂಪನಿ. ಆಲ್ರೆಡಿ ಮಾಡಿದ್ವಾ, ಮಾಡ್ದಂಗೆ ಇದು ಅಲ್ಲ ಇದು. ಬಿಡಿ. ನೆಕ್ಸ್ಟ್. In 540 liter solution of acid and water, the ratio of acid and water is 2:10. How many liters of acid must be added to get the solution in which the ratio of acid and water is 9:5 ಅಂತ. 540 ಲೀಟರ್ ಆಮ್ಲ ಮತ್ತು ನೀರಿದೆ. ನೀರಿನ ದ್ರಾವಣದಲ್ಲಿ
ಆಮ್ಲ ಮತ್ತು ನೀರಿನ ಅನುಪಾತ ಈ ಥರ ಇದೆ. ಆಸಿಡ್ ಮತ್ತು ವಾಟರ್ದ ಅನುಪಾತ ಯಾವ ಥರ ಇದೆ? 2:10 ಅಲ್ಲಿ. ಹೊಸ ದ್ರಾವಣದಲ್ಲಿ ಆಮ್ಲ ಮತ್ತು ನೀರಿನ ಅನುಪಾತ 9:5 ಆಗಲು ಅದಕ್ಕೆ ಎಷ್ಟು ಲೀಟರ್ ಆಮ್ಲವನ್ನು ಸೇರಿಸಬೇಕು ಅಂತ ಹೇಳಿದ್ರೆ, ಇಲ್ಲಿ ಓನ್ಲಿ ಅಡಿಷನ್ ಆಗ್ತಿರೋದೇನೋ ಆಸಿಡ್, ಅಂದ್ರೆ ವಾಟರ್ ಏನಿದೆ ವಾಟರ್ ಕಾನ್ಸ್ಟೆಂಟ್ ಅಲ್ಲಿ ಇದೆ. ವಾಟರ್ ಕಾನ್ಸ್ಟೆಂಟ್ ಅಂದ್ರೆ ವಾಟರ್ಗೆ ಏನೂ ಆ್ಯಡ್ ಮಾಡ್ತಾ ಇಲ್ಲ, ಅಂದ್ರೆ ವಾಟರ್ ನಾವು ಏನು ಮಾಡಬೇಕು, ಈಕ್ವಲ್ ಮಾಡಿಬಿಡಬೇಕು. ಅಂದ್ರೆ ಅದೇನು ಕಾನ್ಸ್ಟೆಂಟ್ ಅಲ್ಲಿ ಎಲ್ಲಿರುತ್ತೋ ಅದನ್ನ ಅಲ್ಲಂಗೆ ಮಾಡಿಬಿಡ್ಬೇಕು ಅಂತ ಅರ್ಥ. ಓಕೆನಾ? ಸೊ ಇಂಟು 2 ಮಾಡಿದ್ರೆ ಮುಗೀತು. 2:10 ಆಯಿತು, 18:10 ಆಯಿತು. ಈಗ ವಾಟರ್ ಏನಿದೆ ಕಾನ್ಸ್ಟೆಂಟ್ ಇದೆ, ಏನು ಆ್ಯಡ್ ಆಗ್ತಿಲ್ಲ, ಏನು ಮೈನಸ್ ಆಗ್ತಿಲ್ಲ. ಓನ್ಲಿ ಏನು ಆ್ಯಡ್ ಆಗ್ತಾ ಇದೆ, ಏನು ಆ್ಯಡ್ ಆಗ್ತಾ ಇದೆ? ಸೊ ಓನ್ಲಿ ಆಸಿಡ್ ಮಾತ್ರ ಆ್ಯಡ್ ಆಗ್ತಾ ಇದೆ. ಓಕೆನಾ? ಎಷ್ಟು ಆ್ಯಡ್ ಆಗಿದೆ? 16 ಆ್ಯಡ್. ಟೋಟಲ್ಲು 12 540. ಏನ 12 540. ನಮ್ಗೇನು ಬೇಕೀಗ? 16 ಬೇಕು. ಕ್ಲಿಯರ್? ಸೊ 3 ಜಾ 4 ಜಾ 3 18 ಜಾ 54, 4 18 ಎಷ್ಟಪ್ಪ? 720. ಮುಗೀತು. ಕ್ಲಿಯರ್? ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, 7 men or 6 women can do job. ಇದನ್ನ ಹೋಮ್ವರ್ಕ್ ಮಾಡಿ. ಯಾರೆಲ್ಲ ಕರೆಕ್ಟಾಗಿ ಪ್ರಿಪರೇಷನ್ ಮಾಡಿದಿರೋ ಅವ್ರು ಮಾತ್ರ ಈ ಕ್ವಶನನ್ನು ಸೊಲ್ಯೂಷನ್ ಮಾಡೋಕ್ಕೆ ಸಾಧ್ಯ. ದಯವಿಟ್ಟು ಯಾರನ್ನು ಸಮೇತ ಕಾಪಿ ಮಾಡಿಬಿಡಿ, ಹಾರ್ಡ್ ವರ್ಕ್ ಮಾಡಿ. ಬಂತು ಅಂತೇಳಿ, ಬಂದಿಲ್ಲ ಅಂದರೆ ನಾನು ನಾಳೆ ಫಸ್ಟ್ ಕ್ವಶನ್ ಇದನ್ನೇ ಮಾಡಿಸ್ತೀನಿ. ಇದೊಂದು ಪ್ರಶ್ನೆನ ಹೋಮ್ವರ್ಕ್, ಇನ್ನೇನು ಬೇಕಾಗಿಲ್ಲ. ಕ್ಲಿಯರ್? ನೆಕ್ಸ್ಟ್, ದ ಏರಿಯಾ ಆಫ್ ದ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಇಸ್ 176 meter square and the length of its diagonal is 18 meter. ಫೈಂಡ್ ದ ಪೆರಿಮೀಟರ್ ಆಫ್ ದಿಸ್ ಫೀಲ್ಡ್ ಅಂತ ಕೇಳಿದ್ದಾರೆ. ಓಕೆನಾ? ಒಂದು ಆಯತಾಕಾರದ ಮೈದಾನದ ಕ್ಷೇತ್ರಫಲ 176 ಮೀಟರ್ ಸ್ಕ್ವೇರ್ ಇದೆ. ಅಂದ್ರೆ ಏರಿಯಾ ಅಂದ್ರೆ ಏನು? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎಲ್ ಇಂಟು ಬಿ ಅಪ್ಪ. ಎಷ್ಟು? 176. ಲೆಂತ್ ಆಫ್ ದ ಡಯಾಗ್ನಲ್ ಎಷ್ಟು? ಡಿ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್. ಕ್ಲಿಯರ್? ಓಕೆನಾ? ನೆಕ್ಸ್ಟ್, ಫೈಂಡ್ ದ ಪೆರಿಮೀಟರ್ ಅಂದ್ರೆ ಏನಪ್ಪ? ಆಫ್ ಎಲ್ ಪ್ಲಸ್ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಓಕೆನಾ? ರೈಟ್. ಹಂಗಾದ್ರೆ ನಮಗೆ ಎಲ್ ಇಂಟು ಬಿ ಗೊತ್ತು, ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಗೊತ್ತಿಲ್ಲ. ಓಕೆ, ಸೊ ಎಲ್ ಪ್ಲಸ್ ಬಿ ಅದು ಗೊತ್ತಿಲ್ಲ. ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಗೊತ್ತು, 18 ಅಲ್ವಾ? ಸೊ ಎಲ್ ಪ್ಲಸ್ ಬಿ ಸೊ ಈಸಿಯಾಗಿ ಫೈಂಡ್ ಔಟ್ ಮಾಡೋದು. ಸೊ ಎಲ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡಿಬಿಟ್ರೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎ ಬಿ ಏನಪ್ಪ? ಡಿ ಸ್ಕ್ವೇರ್ ಇದೆ. ಓಕೆ, ಸೊ 2 ಇಂಟು 176 ಪ್ಲಸ್ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 18 ಸ್ಕ್ವೇರ್ ಎಷ್ಟು? 324. 324 ಪ್ಲಸ್ 2 ಇಂಟು 176 ಎಷ್ಟು? 612 ಆಯಿತು. 1 ಕ್ಯಾರಿ 352 ಆಯಿತು ಅಲ್ವಾ? 52 ಪ್ಲಸ್ 24 76 ಆಯಿತು. 3 ಪ್ಲಸ್ 3 6 ಆಯಿತು. ಎಲ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಐ ಮೀನ್ ಸ್ಕ್ವೇರ್ ಅದು ಹಾಕಿದ್ರೆ ರೂಟ್ ಆಗುತ್ತೆ. ರೂಟ್ 676 ಎಷ್ಟಾಗುತ್ತಪ್ಪ? ಎಲ್ ಪ್ಲಸ್ ಬಿ ರೂಟ್ 676ನ ವ್ಯಾಲ್ಯೂ ಎಷ್ಟು? 26. ನಮ್ಗೇನು ಬೇಕು? ಪೆರಿಮೀಟರ್ ಆಫ್ ಫೀಲ್ಡ್. ಪೆರಿಮೀಟರ್ ಏನಾಗುತ್ತೆ? ರೆಕ್ಟ್ಯಾಂಗಲ್ದು ಎಲ್ ಪ್ಲಸ್ ಬಿ, 2 ಆಫ್ ಎಲ್ ಪ್ಲಸ್ ಬಿ. 2 ಇಂಟು ಎಲ್ ಪ್ಲಸ್ ಬಿ ಸಿಕ್ತು 26. ಸೊ 2 ಇಂಟು 26 ಎಷ್ಟು? 32 ಇದೆಯಾ? ನೆಕ್ಸ್ಟು, ಇಫ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 5/13, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಅಂಡರ್ ರೂಟ್ 1 ಮೈನಸ್ ಸೈನ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಸೈನ್ ಥೀಟಾ ಅಂತ ಇದೆ. ಸೊ ಬೇಸಿಕ್ ಕ್ವಶನ್. ಸೊ 5/13 ಅಂದರೆ ಇದು ಬಿ ಆ್ಯಂಡ್ ಇದು ಎಚ್. ನಮ್ಗೆ ಏನು ಬೇಕು? ಪಿ ಬೇಕು. ಸೊ 5, 12, 13 ಏನೋ ಒಂದು ತ್ರಿಪ್ಲೇಟ್ ನಿಮಗೆ ನೆನಪಿಲ್ಲ ಅಂದರೆ ಜಾಸ್ತಿ ಕಷ್ಟ ಎಲ್ಲ ಮಾಡ್ಬೋದು, ಬಟ್ ಜಾಸ್ತಿ ಟೈಮ್ ಉಳಿಯುತ್ತೆ. ಏನು ಮಾಡಬೇಕು? ಇಲ್ಲಿ ನೋಡಿ, ತ್ರಿಪ್ಲೇಟ್ ಅಂದರೆ ಪಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ ಈಕ್ವಲ್ ಟು ಎಚ್ ಸ್ಕ್ವೇರ್ ಅಲ್ವಾ? ಎಚ್ ಸ್ಕ್ವೇರ್ ಎಷ್ಟು? 13 ಸ್ಕ್ವೇರ್. ಬಿ ಸ್ಕ್ವೇರ್ ಎಷ್ಟು? 5 ಸ್ಕ್ವೇರ್. ಅವಾಗ ಏನಾಗುತ್ತೆ ನಮಗೆ? 13 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ? ಪಿ ಸ್ಕ್ವೇರ್ ಆಗುತ್ತೆ. ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ನೋಡಿ, 169 ಮೈನಸ್ 25 ಮಾಡಿದ್ರೆ 144. ರೂಟ್ 144 ಏನಾಯಿತು? 12 ಆಯಿತು ಅಲ್ವಾ? ಡೈರೆಕ್ಟಾಗಿ ಮಾಡಿದ್ರೆ ಸೊ 5, 12, 13 ಒಂದು ತ್ರಿಪ್ಲೇಟ್. ಈ ಥರ ನೆನ್ಪಿಟ್ಕೊಂಡ್ರೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ, ಇನ್ನೇನು ಇಲ್ಲ. ಕ್ಲಿಯರ್? ಸೊ ಹಂಗಾದ್ರೆ ಸೈನ್ ಥೀಟಾ ಬೇಕು ನಮ್ಗೆ. ಸೈನ್ ಥೀಟಾ ಅಂದರೆ ಏನಪ್ಪ? ಸೈನ್ ಥೀಟಾ ಇಸ್ ಈಕ್ವಲ್ ಟು ಪಿ ಬೈ ಎಚ್. ಪಿ ವ್ಯಾಲ್ಯೂ ಬಂತು ಎಷ್ಟು? 12. ಎಚ್ ವ್ಯಾಲ್ಯೂ ಬಂತು 13.
ಓಕೆನಾ. ಸೊ ಅಂಡರ್ ರೂಟ್ 1 ಮೈನಸ್ ಸೈನ್ ಥೀಟಾ ಅಂದರೆ 12/13 ಡಿವೈಡ್ ಬೈ ಟೋಟಲ್ ಅಂಡರ್ ರೂಟ್. ಓಕೆನಾ. 1 ಪ್ಲಸ್ 12/13 ಕ್ಲಿಯರ್. ಬೇಸಿಕ್ ಕ್ವಶನ್. ಅಂಡರ್ ರೂಟ್ 1 ಮೈನಸ್ 2 13 1 ಆದರೆ 1 ಸರಿ 13 1 13 13 12 ಆದರೆ 1/13 ಆಯಿತು ಡಿವೈಡ್ ಬೈ 13 1 13 13 ಪ್ಲಸ್ 12 25 ಆಯಿತು ಕ್ಲಿಯರ್. ಏನಾಯಿತು 25 ಆಯಿತು 25/13 ಆಯಿತು. ಈ 13 ಹೋಯಿತು. ಅಂಡರ್ ರೂಟ್ 1/25 ಅಂದರೆ ಏನಪ್ಪ 1/5 ಇದೆಯಾ ಕ್ಲಿಯರ್. ಈ ಥರ ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ಅದೇ ಥರ ಬೇಸಿಕ್ ಕ್ವಶನ್. tan A is equal to 6/7. Find the value of 7 sin A plus 2 cos A divided by 7 sin A minus 2 cos A ಅಂತ ಇದೆ. tan A is equal to 6/7 ಅಂದರೆ tan A ಅಂದರೆ ಏನು sin theta by cos theta ಅಲ್ವಾ. sin theta ವ್ಯಾಲ್ಯೂ 6 cos theta ವ್ಯಾಲ್ಯೂ 7. ಸೊ ಪುಟ್ ಮಾಡಿ 7 ಇಂಟು sin theta ವ್ಯಾಲ್ಯೂ 6 ಪ್ಲಸ್ 2 ಇಂಟು cos theta ವ್ಯಾಲ್ಯೂ 7 divided by 7 ಇಂಟು 6 ಮೈನಸ್ 2 ಇಂಟು 7 ಮುಗೀತಾ. 42 ಪ್ಲಸ್ 14 ಎಷ್ಟಪ್ಪ 56 divided by 42 ಅಲ್ಲಿ 14 ಅಂದರೆ 28 28 1 ಜಾ 28 2 ಜಾ ಮುಗೀತು. ಸಿಂಗಲ್ ಲೈನಲ್ಲಿ ಬರುತ್ತೆ. ಬಟ್ ನಾನು ತುಂಬ ಜನ ನೋಡಿದ್ದೀನಿ ಇದನ್ನ ಹೆಂಗೆಂಗೋ ಮಾಡ್ತಾರೆ ಡಿವೈಡ್ ಬೈ ಕಾಸು ಇಲ್ಲ ಕ್ಲಿಯರ್. ನೀವು ಐ ಮೀನ್ ಅವ್ರು ಮಾಡೋದು ತಪ್ಪಂತ ಹೇಳ್ತಿಲ್ಲ ನೋಡಿ, ನಾನು ಹೇಳ್ತೀನಿ ಇದನ್ನು ಇನ್ನೊಂದು ಮಾಡ್ಬೋದು. ಸೈನ್ ಬೈ ಕಾಸ್ ಮಾಡಿದ್ರೆ ಟ್ಯಾನ್ ಬರುತ್ತೆ. ಟ್ಯಾನ್ ಬಂದರೆ 7 ಇಂಟು 6/7 ಬರುತ್ತೆ, ಹಿಂಗೆ ಕ್ಯಾನ್ಸಲ್ ಆಗುತ್ತೆ. ಎಸ್ 2 ಇಂಟು ಕಾಸ್ ಬೈ ಕಾಸ್ ಏನಾಗುತ್ತೆ ಕ್ಯಾನ್ಸಲ್ ಆಗೋಗುತ್ತೆ. ಈ ಥರ ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಕ್ಲಿಯರ್. ಡೈರೆಕ್ಟಾಗಿನೇ ಅವ್ರು ಸೈನ್ ಕೊಟ್ಟಿದ್ದಾರೆ ಕಾಸು ಕೊಟ್ಟಿದ್ದಾರೆ ಪುಟ್ ಮಾಡಿ ಮಾಡ್ತಾ ಇದ್ರೆ ಸೊಲ್ಯೂಷನ್ ಸೆಕೆಂಡ್ಸಲ್ಲಿ ಬಂದುಬಿಡಬೇಕು. ಟೈಮ್ ಜಾಸ್ತಿ ಇಂಪಾರ್ಟೆಂಟ್ ನೋಡಿ. ಈಗ SSC GD ಯಾರ್ಯಾರೆಲ್ಲ ಪ್ರಿಪ್ರೇಷನ್ ಆಗ್ತಿದ್ರು ಅವ್ರಿಗೊಂದು ಶಾಕಿಂಗ್ ನ್ಯೂಸ್ ಕೊಡ್ತೀನಿ ನೋಡಿ. ಏನು ಶಾಕಿಂಗ್ ನ್ಯೂಸ್ ಅಂದರೆ ನಿಮಗೂ ಸಮೇತ ಟೈಮಿಂಗ್ಸ್ ಇದ್ದೇ ಇರುತ್ತೆ. ಸೆಕ್ಷನಲ್ ಕಟ್ ಆಫ್ ಸೆಕ್ಷನಲ್ ಟೈಮಿಂಗ್ ಇರುತ್ತೆ ಕ್ಲಿಯರ್. ರೈಲ್ವೇಸಲ್ಲಿ ಬರ್ಬೋದೇನೋ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ರೈಲ್ವೇಸಲ್ಲಿ ಇಲ್ಲ. SSCಯಲ್ಲಿ ಎಲ್ಲ ಎಕ್ಸಾಮ್ಸ್ಗೂ ಇದೆ, ಸ್ವಲ್ಪ ಕಷ್ಟ ಇರುತ್ತೆ ನೋಡಿ. ದ ಮೋಡ್ ಆಫ್ ದಿ ಅಬ್ಸರ್ವೇಷನ್ 9681964571653663 ಅಂಡ್ 3 ಮೋಡ್ನ ಕೇಳಿದ್ದಾರೆ. ಮೋಡ್ ಅಂದರೆ ಏನಪ್ಪ ಮೋಸ್ಟ್ ನಂಬರ್ ಆಫ್ ರಿಪೀಟೆಡ್ ಟರ್ಮ್. ಓಕೆನಾ, ಯಾವ ಜಾಸ್ತಿ ರಿಪೀಟ್ ಆಗಿರುತ್ತೋ ಅದೇ ಮೋಡ್. ಸೊ ನೋಡಿ ಆಪ್ಷನ್ಸ್ ಮಾತ್ರ ನೋಡೋಣ, ಇನ್ನೇನೋ ನೋಡೋ ಅವಶ್ಯಕತೆ. 9 ಎಷ್ಟು ಟೈಮ್ ಆಗಿದೆ 1 2 ಪಕ್ಕನ 2 9 ಎಷ್ಟು ಟೈಮ್ಸ್ 2 ನೆಕ್ಸ್ಟ್ 6 1 2 3 4 5 5 ಟೈಮ್ 1 ಟೈಮ್ 2 ಟೈಮ್ 8 1 ಟೈಮ್ 1 ಟೈಮ್ ಪಕ್ಕನ. ಜಾಸ್ತಿ ರಿಪೀಟೆಡ್ ಆಗಿರೋದು ಯಾವುದು 6 ಎಷ್ಟು ಸಲ 5 ಸಲ ಮುಗೀತು. ನೆಕ್ಸ್ಟ್ ದ ಅರ್ಥಮೆಟಿಕ್ ಮೀನ್ ಆಫ್ ದ ಅಬ್ಸರ್ವೇಷನ್ 16 85 98 12 69 95 21 45 ಅಂಡ್ 54 ಈಸ್ ಅಂತ ಕೇಳಿದ್ದಾರೆ. 16 85 98 12 69 95 21 45 ಮತ್ತು 54 ವೀಕ್ಷಣೆಗಳ ಅಂಕಗಣಿತ ಸರಾಸರಿ ಎಷ್ಟು ಅಂತ. ಅರ್ಥಮೆಟಿಕ್ ಮೀನ್ ಅಂದ್ರೆ ಇನ್ನು ಸಮ್ ಆಫ್ ನಂಬರ್ಸ್ ಡಿವೈಡ್ ಬೈ ನಂಬರ್ ಆಫ್ ಟರ್ಮ್ಸ್, ನಂಬರ್ ಆಫ್ ನಂಬರ್ಸ್. ಸೊ ಸಮ್ ಅಂದರೆ ಇವೆಲ್ಲ ಸಮ್ ಮಾಡಿ ಡಿವೈಡ್ ಬೈ ಮಾಡಬೇಕು. ಬಟ್ ನಾನು ನಿಮಗೆ ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ. ಇಲ್ಲಿ ಆಪ್ಷನ್ಸ್ ಮಾತ್ರ ಈ ಥರನೇ ಇರಬೇಕು. ಯೂನಿಟ್ ಡಿಜಿಟ್ ಚೇಂಜ್ ಇದ್ದರೆ ಮಾತ್ರ, ಡಿಜಿಟ್ ಚೇಂಜ್ ಇದ್ದರೆ ಮಾತ್ರ ಕ್ಲಿಯರ್. ಸೊ ಓಕೆ, ನಾವು ಯೂನಿಟ್ ಡಿಜಿಟ್ನ ಮಾತ್ರ ನೋಡ್ಕೊಂಡು ಹೋಗೋಣ. 6 + 5 11 ಆಯಿತು, 11 + 8 19 ಆಯಿತು, 19 + 2 21 ಆಯಿತು, 21 + 9 30 ಆಯಿತು, 30 + 5 35 ಆಯಿತು, 35 + 1 36 ಆಯಿತು, 36 + 5 1 ಆಯಿತು, 41 + 4 45 ಆಯಿತು. ಲಾಸ್ಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಷ್ಟಿದೆ 1 2 3 4 5 6 7 8 9 ಡಿವೈಡ್ ಬೈ 9 ಮಾಡಿದ್ರೆ ಸೊ 45 9 ಟೇಬಲ್ ಯಾವಾಗ ಬರುತ್ತೆ ಲಾಸ್ಟಲ್ಲಿ 5 ಬರುತ್ತೆ. ಸೊ ಆನ್ಸರ್ ಏನು ಲಾಸ್ಟಲ್ಲಿ 5 ಇರುವಂಥ ಆನ್ಸರ್. ಸೊ ಯಾವಾಗ ಇದು ಯೂನಿಟ್ ಡಿಜಿಟ್ಸ್ ಡಿಫ್ರೆಂಟ್ ಇದ್ದರೆ, ಐ ಮೀನ್ ಸೇಮ್ ಇದ್ದರೆ ನೀವು ಕಾಮನ್ ಆಗಿ ಮಾಡಬೇಕು. ಏನಂತ ಮಾಡಬೇಕು 16 + 85 + 98 + 12 + 69 + 95 + 21 + 45 + 54 ಡಿವೈಡೆಡ್ ಬೈ 9 ನೀವು ಕಾಮನ್ ಆಗಿ ಹಿಂಗೆ ಮಾಡೋದು. ಇನ್ನೂ ಒಂದು ಮೆಥಡ್ ಮಾಡ್ಬೋದು, ಏನು ಡಿವಿಯೇಷನ್ ತಗೊಳ್ಳೋದು. ಯಾವುದಾದ್ರೂ ಒಂದು ಆಪ್ಷನ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೊಳ್ರಿ. ಏನೋ ಒಂದು ವೇಳೆ ನಾನು 50 ತಗೊಂಡಿದ್ದೀನಿ ಅಂದ್ಕೊಳ್ಳಿ, ಎಷ್ಟು 50
ಇದೆಷ್ಟಾಯಿತು -34 ಆಯಿತು ಏನಾ, ಇದೆಷ್ಟಾಯಿತು +35 ಆಯಿತು. ಕ್ಲಿಯರ್. ಇದೆಷ್ಟಾಯಿತು +48 ಆಯಿತು, ಇದೆಷ್ಟಾಯಿತು -38 ಆಯಿತು, ಇದೆಷ್ಟಾಯಿತು +19 ಆಯಿತು, ಇದೆಷ್ಟಾಯಿತು +45 ಆಯಿತು, ಇದೆಷ್ಟಾಯಿತು -29 ಆಯಿತು, ಇದೆಷ್ಟಾಯಿತು -5 ಆಯಿತು, ಇದೆಷ್ಟಾಯಿತು +4 ಆಯಿತು. ಈ ಥರ ತಗೋಬೇಕು. ಈಗ ಪ್ಲಸ್ಸು ಮೈನಸ್ ಪ್ಲಸ್ಸು ಮೈನಸ್ ಪ್ಲಸ್ಸು ಮೈನಸ್ ಪ್ಲಸ್ಸು ಮೈನಸ್ ಎಲ್ಲ ತಗೊಂಡೋಗಿ ಸೊ ಏನು ಉಳಿಯುತ್ತೆ ಪ್ಲಸ್ ಉಳಿದ್ರೆ ಪ್ಲಸ್ಸು ಎಷ್ಟು ಉಳಿಯುತ್ತೆ, ಫಾರ್ ಎಕ್ಸಾಂಪಲ್ 25 ಉಳಿತು ಅನ್ಕೊಳ್ಳಿ, 25 ಬೇಡ 45 ಉಳಿತು ಅನ್ಕೊಳ್ಳಿ, 45/9 ಅನ್ಕೊಳ್ಳಿ, 9 1 ಜಾ 9 5 ಜಾ, ಸೊ ಆನ್ಸರ್ ಎಷ್ಟು 55 ಅಂತ. ಸೊ ಅದೆಷ್ಟು ಬಂದರೆ ಅಷ್ಟು ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಟರ್ಮ್ಸ್. ಕ್ಲಿಯರ್. ಆ ಮೆಥಡ್ ತುಂಬ ಸಲ ಹೇಳಿದ್ವಿ ನಾವು ಆವ್ರೇಜಲ್ಲಿ, ಹಾಗಾಗಿ ನಾನು ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್, ಇಫ್ ಮೀನ್ ಈಸ್ 35 ಅಂಡ್ ಮೀಡಿಯನ್ ಈಸ್ 33.5 ದೆನ್ ದ ವ್ಯಾಲ್ಯೂ ಆಫ್ ದ ಮೋಡ್ ಈಸ್ ಅಂತ ಕೇಳಿದ್ದಾರೆ. ಸರಾಸರಿ ಮೀನ್ 35 ಮತ್ತು ಮಧ್ಯಕ 33.5 ಆಗಿದ್ರೆ ಬಹುಲಕ ಮೌಲ್ಯವನ್ನು ಕಂಡುಹಿಡಿಯಿರಿ. ಸೊ ಎಂಪೆರಿಕಲ್ ಫಾರ್ಮುಲಾ ನಮ್ಗೆ ಮೋಡ್ ಏನು ಬೇಕು, ಎಂಪೆರಿಕಲ್ ಫಾರ್ಮುಲಾ ಏನಾಗುತ್ತೆ, ಮೋಡ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಆಗುತ್ತೆ ಅಲ್ವಾ, ಇದು ನೆನ್ಪಿಟ್ಕೋಬೇಕು. ಕ್ಲಿಯರ್. ಸೊ 3 ಇಂಟು ಮೀಡಿಯನ್ ಎಷ್ಟು 33.5 ಮೈನಸ್ 2 ಇಂಟು ಮೀನ್ ಎಷ್ಟು 35. ಓಕೆನೇನಪ್ಪ. ಓಕೆ. 3 ಇಂಟು 3 ದಟ್ ಈಸ್ 99 ಅಂಡ್ 3 ಇಂಟು 5 1.5 ಇದೆಷ್ಟಾಯಿತು 100.5 ಆಯಿತು, ಮೈನಸ್ 2 ಇಂಟು 35 ದಟ್ ಈಸ್ ಈಕ್ವಲ್ ಟು 70. ಸೊ ಆನ್ಸರ್ ಎಷ್ಟು 30.5. ಯಾ ಅಷ್ಟೇ ಮಾಡ್ಕೊಂಡು ಹೋಗ್ಬೇಕು. ಕ್ಲಿಯರ್. ನೆಕ್ಸ್ಟ್ ನೋಡಿ, ಫೈಂಡ್ ದ ಮೀಡಿಯನ್ ಫಾರ್ ದ ಡಾಟಾ 9 6 8 11 16 ಅಂಡ್ 22 ಅಂತ ಕೇಳಿದರೆ 9 6 8 11 16 ಅಂಡ್ 22 ದ ಮಧ್ಯಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆನಾ. ದತ್ತಾಂಶಗಳ ಮಧ್ಯಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಮೀಡಿಯನ್ನ ಫೈಂಡ್ ಔಟ್ ಮಾಡಿದಂಗೆ ನಾವು ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೊಂಡು ಹೋಗ್ತೀವಿ ಅಂದರೆ ಕೆಳಗಡೆಯಿಂದ ಮೇಲ್ಗಡೆಗೆ 6 8 ಆದಮೇಲೆ 9 11. ಈಗ ಏನು ಮಾಡಬೇಕು, ಇದೊಂದು ಸೈಡು ಇಲ್ಲೊಂದು ಸೈಡ್ ಹೊಡಿಬೇಕು, ಇದೊಂದು ಹೋಗಬೇಕು ಇದೊಂದು ಹೊಡಿಬೇಕು. ಈಗ ಇನ್ನೇನು ಉಳಿದಿದೆ, ಸೊ ಏನು 9 + 11 ಡಿವೈಡೆಡ್ ಬೈ 2 ಮಾಡಿದ್ರೆ ಆನ್ಸರ್ ಮುಗುತ್ತೆ. ಎಷ್ಟು 20/2 ಮಾಡಿದ್ರೆ ಸರ್ 10 ಬಂತು. ಕ್ಲಿಯರ್. ಒಂದು ವೇಳೆ 5 ನಂಬರ್ಸ್ ಇದೆ ಅಂದ್ಕೊಳ್ಳಿ, 23 24 28 29 ಆ್ಯಂಡ್ 35 ಇದೆ ಅಂದ್ಕೊಳ್ಳಿ, ಈ ಎರಡು ಹೋದರೆ ಇನ್ನು ಮಧ್ಯದಲ್ಲಿರೋದ್ರೇನು ಇದು 5 ನಂಬರ್ಸ್ ಅಂದರೆ ಆಡ್ ನಂಬರ್ಸ್ ಇದ್ದರೆ 5 7 9 11 ಈ ಥರ ಜಾಸ್ತಿ ಈಸಿ ಆಗುತ್ತೆ. ಒಂದು ವೇಳೆ ಅವರು ಈವನ್ ನಂಬರ್ಸ್ ಕೊಡ್ತಾರೆ ಅಂದರೆ ಮೀನ್ 6 ನಂಬರ್ಸ್ 8 ನಂಬರ್ಸ್ ಈ ಥರ ಬಂದಾಗ ಎಲ್ಲನೂ ಮೈನಸ್ ಮಾಡಿ ನಾವು ಏನು ಮಾಡಬೇಕಪ್ಪ, ಸೊ ಡಿವೈಡ್ ಮಾಡಿಬಿಡ್ಬೇಕು. ಕ್ಲಿಯರ್. ಆ ಕಡೆಯಿಂದ 2 ಈ ಕಡೆಯಿಂದ 2 ಈ ಕಡೆ 1 ಈ ಕಡೆಯಿಂದ ಎಲ್ಲ ಹೊಡ್ಕೊಂಡು ಹೋಗಿ ಲಾಸ್ಟ್ 2 ಡಿಜಿಟ್ಸ್ ಉಳಿಯುತ್ತಲ್ಲ, 2 ಡಿಜಿಟ್ಸ್ ಉಳಿದ್ರೆ ನಾವು ಏನು ಮಾಡಬೇಕು, ಅದಕ್ಕೆ ಆವ್ರೇಜ್ ತೆಗಬೇಕು. ಒಂದು ವೇಳೆ 13 + 14 ಉಳಿಯುತ್ತೆ ಅನ್ಕೊಳ್ಳಿ, 13 + 14 ಐ ಮೀನ್ 13 14 ಮಾತ್ರ ಉಳಿತು ಅನ್ಕೊಳ್ಳಿ, 13 + 14/2 ಎಷ್ಟಾಯ್ತು 13.5 ಏನಾ. ಸೊ 30/2 ಎಷ್ಟಾಯಿತು 10 ಆಯಿತು. ಸೊ ಇಷ್ಟು ಇವತ್ತಿನ ಸೆಷನ್. ಹೇಗೆ ಅನಿಸ್ತು ಕ್ವಶನ್ಸ್, ತುಂಬ ಚೆನ್ನಾಗಿದೆಯಾ? ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆ, ಏನೇ ಇದ್ರೂ ಸಮೇತ ನೀವು ಕಮೆಂಟ್ ರೂಪದಲ್ಲಿ ತಿಳಿಸ್ಬೇಕು. ತುಂಬ ಜನ ಕೇಳ್ತಾ ಇದ್ರು ಸರ್ NTPC 2026 ಓಕೆನಾ. ನಾಳೆ ನಾಳೆ ಬೇಡ, ಸ್ವಲ್ಪ ಗ್ರೂಪ್ ಡಿ ಮುಗಲಿ, ಹುಡುಗರಿಗೆ ಟೆನ್ಷನ್ ಆಗಿಬಿಡುತ್ತೆ ಓಕೆನಾ. ಗ್ರೂಪ್ ಡಿ ಮುಗಿಲಿ, ಗ್ರೂಪ್ ಡಿ ಸ್ಟಾರ್ಟ್ ಆಗಲಿ. ನಾಳೆ ಮುಂದೆ ಯಾವೆಲ್ಲ ಜಾಬ್ಸ್ ನಮಗೋಸ್ಕರ ವೆಯ್ಟ್ ಮಾಡ್ತಿದೆ ಅನ್ನೋದು ನಾನು ನಿಮ್ಗೆ ಮಾಡ್ತೀನಿ. ಟಾಪ್ 7 ಜಾಬ್ಸ್, ಅಪ್ಕಮಿಂಗ್ ಟಾಪ್ 7 ಜಾಬ್ಸ್ ಐ ವಿಲ್ ಡೂ ಓಕೆನಾ. ನಾನು ನಿಮಗೆ ಆ ಒಂದು ವಿಡಿಯೋನ ಮಾಡಿಕೊಡ್ತೀನಿ. ಲೈಕ್ SBI ಕ್ಲರ್ಕ್ ಆಗಿರ್ಬೋದು ಓಕೆನಾ, CHSL ಎಕ್ಸಾಮ್ ಆಗಿರ್ಬೋದು, IBPS ಕ್ಲರ್ಕ್ ಆಗಿರ್ಬೋದು, RRB PO ಆಗಿರ್ಬೋದು, RRB ಕ್ಲರ್ಕ್ ಆಗಿರ್ಬೋದು, MTS ಆಗಿರ್ಬೋದು, SSC GD ಆಗಿರ್ಬೋದು, RRB ಗ್ರೂಪ್ ಡಿ ಆಗಿರ್ಬೋದು, NTPC 2026 ಆಗಿರ್ಬೋದು, NTPC UG ಆಗಿರ್ಬೋದು, ಈ ಥರ ಎಲ್ಲ ಎಕ್ಸಾಮ್ಸು ಓಕೆನಾ. ನಮ್ಮದು ಪಾಠ ಮಾಡೋದೊಂದೇ ಎಲ್ಲ ಕೆಲಸ. ನನ್ನ ಒಂದು ಉದ್ದೇಶ ಸಿಂಪಲ್ ಇಷ್ಟೇ ನೋಡ್ರಿ, ಪ್ರತಿಯೊಬ್ಬ ಆಸ್ಪಿರೆಂಟು ಕರ್ನಾಟಕದಿಂದ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಒಂದು ಜಾಬ್ ತಗೋಬೇಕು ಓಕೆನಾ. ಬಿಕಾಸ್ ಯಾಕೆ ಅಂದರೆ ಸ್ಟೇಟಲ್ಲಿ ಯಾವ ಥರ ನಡೆದಿದೆ ಅಂತ ನಿಮಗೆ ಗೊತ್ತು, ನಾನು ಹೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಕ್ಲಿಯರ್. ಸೊ ಕೆಳಗಡೆಯಿಂದ ಬಂದಿರ್ತಾರೆ, ತುಂಬ ಜನ ಕೆಳಗಡೆಯಿಂದ ಬಂದಿರ್ತಾರೆ, ನಾನು ಕೆಳಗಡೆಯಿಂದ ಬಂದಿದ್ದೀನಿ, ನನಗೆ ಗೊತ್ತು ಆ ಒಂದು ಸಿಚುವೇಶನ್ ಯಾವ ಥರ ಇರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸೊ ನೀವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ 50% ಇಲ್ಲಿ ಎಫರ್ಟ್ ಹಾಕಿ, ಯಾಕಾಗಲ್ಲ ನಿಮಗೆ ಗೊತ್ತಾಗಿರುತ್ತೆ. ಈಗ ತುಂಬ ಜನ ನನಗೆ ಮಿನಿಮಮ್ ಅಂದ್ರೆ ಸಮೇತ 40 to 44 ಮೆಂಬರ್ಸ್ ನನಗೆ ಮಾಡಿದ್ದಾರೆ. 62 ಆಯಿತು, 70 ಆಯಿತು, 67 ಆಯಿತು. ಇಷ್ಟೇ, ನೀವು ಇಷ್ಟು ಡೇಸ್ ಕಷ್ಟಪಟ್ಟಿದ್ದಕ್ಕೆ ಅಷ್ಟು ತೊಗೊಂಡಿದ್ದೀರ. ಇನ್ನೊಂದು 6 months ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ತೊಗೊಳ್ತೀರ, ಜಾಬ್ನ ತಗೊಳ್ತೀರ. ಜಸ್ಟ್ ಫಾಲೋ ಆಗ್ತಾ ಇರ್ರಿ ಓಕೆನಾ. ಸೊ ನಾವು ಮಾಡೋಣ, ಡೆಫಿನೆಟ್ಲಿ ಮಾಡೋಣ. ಈಗ 0 ಇಂದ ಈಗ ನೀವೆಲ್ಲರೂ ಸಮೇತ ನಮ್ಮ ಕೈಯಲ್ಲಿದ್ದಂಗೆ
ಐ ಮೀನ್ ನಾವು 0 ಇಂದ ಸ್ಟಾರ್ಟ್ ಮಾಡ್ತೀವಿ, ಏನು ಬೇಕಾದ್ರೂ ಆಗ ಹೆಂಗಿತ್ತು ಅಂದರೆ ಸೊ ಪಿ ವೈ ಕ್ಯೂಸ್ನೇ ಮಾಡಿಸ್ಬೇಕಾಗಿತ್ತು, ರೈಟ್. ಈಗ ಪರ್ಸೆಂಟೇಜು ಇಂಥ ಪ್ರತಿಯೊಂದನ್ನು ಸಮೇತ ನಾವು ಮಾಡೋಣ, ಓಕೆನಾ. ಸೊ ದಯವಿಟ್ಟು ಇನ್ನೂ ಯಾವ್ದಾದ್ರು ಟಾಪಿಕ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ, ಓಕೆ. ನಾನು 10 ಮಿನಿಟ್ಸಲ್ಲಿ ನಿಮಗೆ ಐ ಮೀನ್ ಕಾನ್ಸೆಪ್ಟ್ ಹೇಳೋ ಥರ ನಿಮ್ಗೆ ಮಾಡ್ಕೊಡ್ತೀನಿ, ಓಕೆನಾ. ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಆಗಿರಲಿ, ಇನ್ನೊಂದಾಗಿರಲಿ, ಓಕೆನಾ. ಸೊ ಒಂದು ವೇಳೆ ಈ ಕ್ಲಾಸ್ದು PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಓಕೆನಾ. ಸೊ ಮತ್ತೆ ಸಿಗೋಣ, ಆರಾಮಾಗಿರಿ, ಖುಷಿಯಾಗಿರಿ, ಚೆನ್ನಾಗಿ ಓದ್ತಾ ಇರಿ, ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ, ಚಳಿ ಆಗ್ತಾ ಇದೆ, ಓಕೆನಾ. ಆರಾಮಾಗಿ ಹೆಲ್ತ್ ಇಂಪಾರ್ಟೆಂಟ್, ವಾಟರ್ ಚೆನ್ನಾಗಿ ಕುಡೀರಿ, ಓಕೆನಾ. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್.